ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1, 2 ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದೈವ ಬೆಸೆದ ಬಂಧಕ್ಕೆ ನಾ ಸೋತೆ ಭಾಗ 3. ನೀನು ಮದುವೆ ಆಗಲೇಬೇಕು, ಇಲ್ಲ ಅಂದರೆ ನಿನ್ನ ಅಜ್ಜಿ ತಾತ ಜೀವಂತವಾಗಿ ಇರಲ್ಲ, ನೆನಪಿರಲಿ. ಹೆದರಿಸುತ್ತಾ ಇದ್ದೀರಾ ತಾತ ನೀವು ನನ್ನ ಜೀವನದಲ್ಲಿ ದ್ವೇಷಿಸುವ ಪದ ಮದುವೆ. ನೀವು ಬಲವಂತವಾಗಿ ಬಂಧನದಲ್ಲಿ ಕಟ್ಟು ಹಾಕಿದ್ರೋ ಅದು ನನ್ನ ಕೊರಳಿಗೆ ಹುರಳು, ನೆನಪಿರಲಿ. ಮಂಜು, ಇವಳು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಬಾ, ನಾವಿಬ್ರು ಒಟ್ಟಿಗೆ ವಿಷ ಕುಡಿದು ಸತ್ತೋಗೋಣ. ತಾತ, ಇದೆಂಥ ಹುಚ್ಚು ನಿರ್ಣಯ ನಿಮ್ಮದು. ಹೀಗೇನು ಹ್ಞೂ ಅನ್ನಬೇಕಾ? ಆಯ್ತು, ಒಪ್ಕೋತೀನಿ. ಆದರೆ ನನ್ನದು 2 ಕಂಡೀಷನ್. ಏನ್ ಪುಟ್ಟ, ನೀನು ಮದುವೆ ಆಗ್ತೀಯಾ ಅಂದರೆ 2 ಅಲ್ಲ, 100 ಕಂಡೀಷನ್ ಬೇಕಾದರೂ ಹಾಕಿಕೋ, ಒಪ್ಪಿಕೊಳ್ಳಲು ರೆಡಿ ಎಂದರು. 1ನೇ ಕಂಡೀಷನ್, ನನ್ನ ಮದುವೆಗೆ ಆ ಮನುಷ್ಯ ಬರಕೂಡದು. ಸಾಕ್ಷಿ, ಏನು ಹೇಳ್ತಾ ಇದೀಯಾ? ಮಂಜು, ಸುಮ್ಮನೆ ಇರೋ. ಅವಳ ಇನ್ನೊಂದು ಕಂಡೀಷನ್ ಹೇಳಲಿ, ನಂತರ ಮಾತು. 2ನೇ ಕಂಡೀಷನ್, ನಾನು ತೋರಿಸುವ ಹುಡುಗನನ್ನೇ ನೀವು ಒಪ್ಪಿಕೊಳ್ಳಬೇಕು, ಹಾಗಿದ್ರೆ ಮಾತ್ರ. ಸರಿ ಸಾಕ್ಷಿ, ನೀನು ತೋರಿಸುವ ಹುಡುಗನನ್ನೇ ನಾವು ಒಪ್ಪಿಕೊಳ್ಳುತ್ತೇವೆ. ಒಳ್ಳೆ ಗುಣ ಇರಬೇಕು, ಬಡವ ಆದರೂ ಅಡ್ಡಿ ಇಲ್ಲ. ಹಾಗೆ ಇನ್ನೊಂದು ವಿಷಯ, ಆ ಮನುಷ್ಯ ಅಂದೆ, ಅವರು ಬರಲ್ಲ ನಿನ್ನ ಮದುವೆಗೆ ಎಂದರು ನಾರಾಯಣ್ ತಾತ. ಓಕೆ, ಹಾಗಿದ್ರೆ ಈಗ ಹೋಗಬಹುದಾ ಆಫೀಸ್ಗೆ? ಹೋಗೋ ಮುಂಚೆ ಇನ್ನೊಂದು ಮಾತು ಸಾಕ್ಷಿ. ಏನ್ ತಾತ? ನಿನಗೆ 15 ದಿನಗಳು ಅಷ್ಟೇ ಸಮಯ, ಆಮೇಲೆ ನಾವು ತೋರಿಸುವ ಹುಡುಗನ ಜೊತೆ ನೀನು ಮದುವೆ ಆಗಬೇಕು. ಯಾಕೆ ತಾತ, ಭಯನಾ? ಎಲ್ಲಿ ಮೊಮ್ಮಗಳು ಮದುವೆ ಆಗುವೆ ಅಂತ ಸುಳ್ಳು ಹೇಳಿ ದಿನ ದುಡುವಳು ಅಂತ? ಹಾ, ಭಯ ಬೇಡ, ಕೊಟ್ಟ ಮಾತಿನಂತೆ ನಡೆಯುವೆ ಎಂದು ಹೇಳಿ ಬಿರಬಿರ ನಡೆದಳು. ರೀ, ಅವಳು ಆ ಮನುಷ್ಯನ ಬರಬೇಡ ಅಂತ ಹೇಳಿದ್ದಕ್ಕೆ ನೀವು ಒಪ್ಪಿಗೆ ಸೂಚಿಸಿದ್ದು ನನಗ್ಯಾಕೋ ಸರಿ ಕಾಣಲಿಲ್ಲ. ಅವಳು ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಆಗಲಿ, ತೊಂದರೆ ಇಲ್ಲ. ಯಾಕೆಂದರೆ ಇವಳನ್ನು ಅರ್ಥ ಮಾಡಿಕೊಳ್ಳುವ ಹುಡುಗನಾಗಿದ್ದರೆ ಅಷ್ಟೇ ಸಾಕು. ಮಂಜು, ಆ ಮನುಷ್ಯನ ಜೊತೆ ಎಲ್ಲ ವಿಷಯ ಮಾತಾಡಿ ಬಂದಿರುವೆ. ಅವರು ಆಗಲ್ಲೇ ಹೀಗೆ ಆಗುತ್ತೆ ಎಂದು ಊಹಿಸಿದ್ದರು. ಹಾಗೆ ಆಯ್ತು ಬಿಡು. ಸಾಕ್ಷಿ ಮದುವೆ ನೋಡಿಲ್ಲ ಅಂದ್ರೂ ಸಾನ್ವಿ ಸ್ಪಂದನ ಮದುವೆಗೆ ಬರ್ತಾರೆ, ಇವಳು ಅಡ್ಡಿ ಮಾಡಲು ಆಗುವುದಿಲ್ಲ ಎಂದವರ ಆಲೋಚನೆಗಳು ಬೇರೆಯೇ. ಅನು ಅವರೇ, ಯಾಕೆ ಈ ಬಿಸಿಲಿನಲ್ಲಿ ನಡೆದು ಹೋಗ್ತಾ ಇದ್ದೀರಾ? ಬನ್ನಿ, ನಾನು ಡ್ರಾಪ್ ಮಾಡ್ತೇನೆ. ಬೇಡ ಅಣ್ಣ, ಇಲ್ಲೇ ಹತ್ತಿರ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ತೊಂದರೆ ಎಂತ ಇಲ್ಲ, ನಾನೇ ತಲೆ ಮೇಲೆ ಕೂರಿಸಿಕೊಳ್ಳುವೆ. ಗಾಡಿ ತಾನೇ, ಬನ್ನಿ. ಇಲ್ಲ ಬೇಡ, ವಾಕ್ ಮಾಡಿದ್ದ ಹಾಗೂ ಆಗುತ್ತೆ, ಕೆಲಸ ಸಹ ಆಗುತ್ತೆ. ನೀವು ಹೋಗಿ ಅಣ್ಣ, ಮೌನಿ ಕಾಯ್ತಾ ಇರುತ್ತಾಳೆ. ಸರಿ ಅನು ಅವರೇ ಎಂದು ಅವಳನ್ನು ಮೇಲಿನಿಂದ ಕೆಳಗೆ ನೋಡುತ್ತಾ ಹೋದೆ. ಯಾಕೋ ಅಣ್ಣನ ನೋಟವೇ ವಿಚಿತ್ರವಾಗಿದೆಯಲ್ಲ? ಹೇ ಕೋತಿ, ಹಾಗೇನಿಲ್ಲ, ಎಲ್ಲ ನಿನ್ನ ಭ್ರಮೆ ಹಿಂದಿತ್ತು ಅವಳ ಮನ. ಇರಬೇಕೇನೋ ಎಂದು ಬಿರುಸಾಗಿ ನಡೆದವಳು ಬಂದ ಕೆಲಸ ಮುಗಿಸಿ ಮನೆಯ ಕಡೆ ಹಿಂತಿರುಗಿದಳು. ಆದರೆ ಅಗಸ್ಯ ಅನು ಎಲ್ಲಿ ಹೋಗಿದ್ದಳು ಎಂಬುದನ್ನು ತಿಳಿದುಕೊಂಡು ಅಲ್ಲಿಂದ ಹೋಗಿದ್ದ. ಡಾಕ್ಟರ್, ಅಮ್ಮನ ಹೆಲ್ತ್ ಹೇಗಿದೆ? ಸಾರಿ ರಾಜ್, ಮಾತ್ರೆ ಇಂಜೆಕ್ಷನ್ನಿಂದ ಅವರನ್ನು ಗುಣಪಡಿಸಲು ಆಗಲ್ಲ. ಆಪರೇಷನ್ ಮಾಡಲೇಬೇಕು, ಇಲ್ಲ ಅಂದರೆ ಅವರನ್ನು ಕಳೆದುಕೊಳ್ತೀರಾ. ಸರ್, ಹಾಗಿದ್ರೆ ಆಪರೇಷನ್ ಮಾಡಿದ್ರೆ ಅಮ್ಮ ಹುಷಾರಾಗುತ್ತಾರಾ? ಖಂಡಿತ ರಾಜ್, ಹೊಟ್ಟೆಯಲ್ಲಿ ಗಡ್ಡೆ ಕರಗುತ್ತೆ ಅಂತ ಇಷ್ಟು ದಿನ ಮೆಡಿಸಿನ್ ಕೊಟ್ಟು ನೋಡಿದೆ, ಆದರೆ ಬರುತ್ತಾ ದೊಡ್ಡ ಆಗ್ತಾ ಇದೆ. ತುಂಬ ದೊಡ್ಡ ಆಗಿ ಹೊಟ್ಟೆಯಲ್ಲಿ ಹೊಡೆದು ಹೋದರೆ ಪ್ರಾಣ ಉಳಿಯುವುದಿಲ್ಲ, ಅದೊಂಥರ ವಿಷ. ಅದಕ್ಕೆ ಬೇಗ ಆಪರೇಷನ್ ಮಾಡಿಸೋದು ಉತ್ತಮ ಎಂದರು ಡಾಕ್ಟರ್. ಸರ್, ಈಗಾಗಲೇ ಬರೀ ಮೆಡಿಸಿನ್ಗೆ ಅಂತಲೇ ತುಂಬ ಖರ್ಚು ಆಗಿದೆ. ಈಗ ಆಪರೇಷನ್ಗೆ ಎಷ್ಟು ಆಗಬಹುದು? ಈ ಥರ ಆಪರೇಷನ್ ಮಾಡೋದು ನಾವೇ ಆಗಿದ್ದರೆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಬೇರೆ ಡಾಕ್ಟರ್ನ ಕರೆಸೋದ್ರಿಂದ ಸುಮಾರು 10ರಿಂದ 11 ಲಕ್ಷ ಬೇಕಾಗುತ್ತೆ. ಸರ್, ಬರೀ ಆಪರೇಷನ್ಗೆ 11 ಲಕ್ಷ ಆಗುತ್ತಾ? ಇನ್ನು ಮೆಡಿಸಿನ್ ಅದಕ್ಕೆಲ್ಲ? ಛೇ, ಆಪರೇಷನ್ಗೆ 11 ಲಕ್ಷ ಅಲ್ಲ, ಮೆಡಿಸಿನ್ ಮತ್ತು ಆಪರೇಷನ್ ಖರ್ಚು ಎಲ್ಲ ಸೇರಿ 10 ಲಕ್ಷ ಆಗಬಹುದು. ಯಾವುದಕ್ಕೂ ನೀವು ಇನ್ನೂ 1 ಲಕ್ಷ ಇಟ್ಕೊಂಡಿರಿ ಅಷ್ಟೇ. ಓಕೆ ಡಾಕ್ಟರ್, ಆಪರೇಷನ್ ಯಾವಾಗ? ನಿಮ್ಮ ತಾಯಿ ರಿಪೋರ್ಟ್ ಅವರಿಗೆ ಕಳಿಸಿ ಆಪರೇಷನ್ ಡೇಟ್ ಹೇಳ್ತೀನಿ. ಯಾವುದಕ್ಕೂ ವಾರದೊಳಗೆ ಆಪರೇಷನ್ ಮಾಡಿಸಿದರೆ ಉತ್ತಮ. ಏನು, ವಾರದೊಳಗ? ನಾನು ಅಂದ್ಕೊಂಡೆ 1 ತಿಂಗಳಾದರೂ ಸಮಯ ಸಿಗುತ್ತೆ ಅಂತ. ನೋಡು ರಾಜ್, ನೀನು ನನಗೆ ಗೊತ್ತಿರುವ ಹುಡುಗ, ತುಂಬ ಪ್ರಾಬ್ಲಮ್ನಲ್ಲಿ ಇದ್ದೀಯಾ. ಮಾತ್ರೆಯಲ್ಲೇ ಗುಣಪಡಿಸಲು ನೋಡಿದೆ, ಅದು ಸಾಧ್ಯ ಆಗ್ತಾ ಇಲ್ಲ. ನಿಧಾನ ಮಾಡಿದಷ್ಟು
ಅವರನ್ನು ಉಳಿಸುವ ಚಾನ್ಸಸ್ ತುಂಬ ಕಡಿಮೆ. ಯಾವುದಕ್ಕೂ ಒಮ್ಮೆ ದೊಡ್ಡ ಡಾಕ್ಟರ್ ಜೊತೆ ಮಾತಾಡಿ ಫೋನ್ ಮಾಡ್ತೀನಿ. ಸದ್ಯಕ್ಕೆ ಅವರಿಗೆ ನೋವು ಆಗದಂತೆ ಈ ಮೆಡಿಸಿನ್ ಕೊಡ್ತೀನಿ. ಸರಿ ಡಾಕ್ಟರ್ ಎಂದು ಅವರಿಗೆ ಕೈ ಮುಗಿದು ಹೊರಬಂದವನ ಕಾಲಲ್ಲಿ ತನ್ನ ಸ್ವಾಧೀನ ಕಳೆದುಕೊಂಡಂತೆ ಹೆಜ್ಜೆ ಹಾಕುತ್ತಾ ಬಾಗಿಲ ಬಳಿ ಬಂದವನು ಅಮ್ಮನ ಮುಂದೆ ದುಃಖ ತೋರಿಸಬಾರದು ಎಂದು ನಗು ಇಲ್ಲದಿದ್ದರೂ ನಗು ತರಿಸಿಕೊಂಡು ಅವರ ಮುಂದೆ ನಿಂತ. ಏನಂದ್ರು ಡಾಕ್ಟರ್? ಏನೂ ಇಲ್ಲ ಅಮ್ಮ, ನೀವು ಬೇಗ ಹುಷಾರಾಗ್ತೀರಾ ಅಂತ ಹೇಳಿದ್ದಾರೆ. ಬೇರೆ ಮೆಡಿಸಿನ್ ಬರೆದು ಕೊಟ್ಟಿದ್ದಾರೆ. ನೀವು ಇಲ್ಲೇ ಕೂತಿರಿ, ನಾನು ತರುವೆ. ಆಮೇಲೆ ಮನೆಗೆ ಹೋಗೋಣ ಎಂದು ಅವಸರವಾಗಿ ಓಡಿದ. ಶಾಲಿನಿ, ಇವತ್ತು ನನ್ನ ಶೆಡ್ಯೂಲ್ ಎಲ್ಲ ಕ್ಯಾನ್ಸಲ್ ಮಾಡು. ನೀವೀಗೆ ಹೇಳ್ತೀರಾ ಅಂತ ಗೊತ್ತಿತ್ತು ಮ್ಯಾಮ್, ಆಗಲೇ ಮಾಡಿದೆ. ನಿಮ್ಮ ಮುಖಭಾವನೆ ಹೇಳುತ್ತಿದೆ ನೀವು ಅಪ್ಸೆಟ್ ಆಗಿದ್ದೀರಾ ಅಂತ. ಸಾಕ್ಷಿ ನಗುತ್ತಿದ್ದಳು. ಯಾಕೆ ಮ್ಯಾಮ್, ನನ್ನ ಗೆಸ್ ತಪ್ಪ? ಶಾಲಿನಿ, ನೀನು ನನ್ನ PA. ಎಷ್ಟು ವರ್ಷದಿಂದ ನನ್ನ ನೋಡ್ತಾ ಇದೀಯಾ? 2 ವರ್ಷದಿಂದ. ಹೌದು, 2 ವರ್ಷದಿಂದ ನನ್ನ ನೋಡ್ತಾ ಇದೀಯಾ. ಆದರೆ ನನ್ನ ಅಜ್ಜಿ ತಾತ ನನ್ನ ಹುಟ್ಟಿದಾಗಿನಿಂದ ನೋಡಿಯೋ ಅವರಿಗೆ ನನ್ನ ಮನಸ್ಸು ಅದರ ನೋವು ತಿಳಿಯಲಿಲ್ಲ. ನಾನು ಬಾಯಿ ಬಿಟ್ಟು ಹೇಳಿದರೂ ಸಹ. ಆದರೆ ನಿನಗೆ ಏನೊಂದು ಹೇಳದೆ ಮುಖ ನೋಡಿ ತಿಳಿದುಕೊಳ್ತೀಯಾ. ಥ್ಯಾಂಕ್ ಯು. ಒಂದು ಹೆಣ್ಣಿನ ನೋವು ಒಂದು ಹೆಣ್ಣಿಗೆ ಬೇಗ ಅರ್ಥ ಆಗುತ್ತೆ. ಅಂಥದ್ರಲ್ಲಿ ದಿನಪೂರ್ತಿ ನಿಮ್ಮ ಜೊತೆ ಇದ್ದು ನಿಮ್ಮ ಇಷ್ಟ ಕಷ್ಟ ಎಲ್ಲ ಗೊತ್ತಿರುವಾಗ ನಿಮ್ಮ ಖುಷಿ ದುಃಖ ಎರಡೂ ಮುಖದಲ್ಲೇ ಅರಿಯುವೆ ಮ್ಯಾಮ್. ಈಗ ಏನಾಯಿತು ಅಂತ ಹೇಳಿದ್ರೆ ನನ್ನಿಂದ ಆಗುವ ಹೆಲ್ಪ್ ಮಾಡುವೆ ಮ್ಯಾಮ್. ಶಾಲಿನಿ ಎನ್ನುತ್ತಾ ಇವತ್ತು ಮನೆಯಲ್ಲಿ ನಡೆದ ಘಟನೆಯನ್ನು ವಿವರಿಸಿದಳು ಸಾಕ್ಷಿ. ಎಲ್ಲವನ್ನೂ ಕೇಳಿದ ಶಾಲಿನಿ ದೀರ್ಘವಾಗಿ ಚಿಂತಿಸಿ, ಮ್ಯಾಮ್, ಐಡಿಯಾ. ಈ ಐಡಿಯಾದಿಂದ ನಿಮಗೂ ತೊಂದರೆ ಆಗಲ್ಲ, ಅಜ್ಜಿ ತಾತನ ಆಸೆ ಸಹ ನೆರವೇರುತ್ತೆ. ಅದೇನು ಹೇಳು ಶಾಲಿನಿ? ಮ್ಯಾಮ್, ಹತ್ತಿರ ಬನ್ನಿ ಎಂದು ಕಿವಿಯಲ್ಲಿ ಪಿಸು ಪಿಸು ಗುಸುಗುಸು ಎಂದಾಗ, ಹೌದು ಶಾಲಿನಿ, ನನಗೆ ಈ ಐಡಿಯಾ ಹೊಳೆಯಲೇ ಇಲ್ಲ. ಅಯ್ಯೋ ಮ್ಯಾಮ್, ಇಷ್ಟು ಸಣ್ಣ ಐಡಿಯಾ ಗೊತ್ತಿಲ್ಲದೆ ಏನಿಲ್ಲ. ಜಾಸ್ತಿ ಟೆನ್ಷನ್ ಮಾಡಿಕೊಂಡಾಗ ಮೈಂಡ್ ಬ್ಲ್ಯಾಕ್ ಆಗುತ್ತೆ ಅಷ್ಟೇ. ಎಸ್ ಶಾಲಿನಿ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಈಗ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಎಂದು ಅವಳನ್ನು ಅಪ್ಪಿದ್ದಳು. ಛೇ, ಇಂಥ ಐಡಿಯಾ ನನಗೆ ಮೊದಲೇ ಬಂದಿದ್ದರೆ ಇವಳನ್ನು ಅಪ್ಪುವ ಗತಿ ಬರುತ್ತಿರಲಿಲ್ಲ ಎಂದಳು ಮುಖ ಸಿಂಡರಿಸಿ. ಅಗಸ್ಯ, ಯಾಕೆ ಇಷ್ಟು ತಡ? ನಿನಗೆ ಸಮಯ ಆಗಲ್ವಾ? ಏನಿಲ್ಲ ಮೌನಿ, ಡ್ಯೂಟಿ ಟೈಮ್ ಚೇಂಜ್ ಆಗಿದೆ. ಹೌದಾ? ಮತ್ತೆ ಶಾಪಿಂಗ್ ಹೋಗೋಣ? ಹಾಂ ಸರಿ, ನೀನು ತಯಾರಾಗಿ ಬಾ, ನಾನು ಇಲ್ಲಿ ಬಾಲ್ಕನಿಯಲ್ಲಿ ಕೂರುವೆ. ಸರಿ ಎಂದು ಮೌನಿ ತಯಾರಿಯಾಗಿ ಬಂದಳು. ನೋಡಲು ಸುಂದರಿಯೇ, ಮುಖಕ್ಕೆ ಮೇಕಪ್ ಜೋರಾಗಿ ಬಳಿದುಕೊಂಡು. ತುಟಿ ತುಂಬ ಲಿಪ್ಸ್ಟಿಕ್ ಇರಲೇಬೇಕು ಅಗಸ್ಯನಿಗೆ, ಇಷ್ಟದ ರೀತಿ. ಖುಷಿಯಿಂದಲೇ ಅವಳನ್ನು ದೊಡ್ಡ ಮಾಲ್ಗೆ ಕರೆತಂದನು. ಅತ್ತಾರು ಡ್ರೆಸ್, ಅದಕ್ಕೆ ಹೊಂದುವ ಬಳೆ, ಚಪ್ಪಲ್, ಕಿವಿ ಓಲೆಗಳು ಎಲ್ಲವನ್ನೂ ತೆಗೆದುಕೊಂಡು ನಂತರ ಹೋಟೆಲ್ ಒಂದರಲ್ಲಿ ಊಟ ಮುಗಿಸಿ ಮನೆಗೆ ಬಂದು ತಂದಿದ್ದ ಬಟ್ಟೆಗಳನ್ನು ಮತ್ತೊಮ್ಮೆ ನೋಡುತ್ತಾ ಕುಳಿತಳು. ಅಗಸ್ಯ ಡ್ಯೂಟಿ ಇದ್ದಿದ್ದರಿಂದ ಮೌನಿ ಎತ್ತಡೆ ಸಾಕು, ಎಷ್ಟು ಸಾರಿ ನೋಡಿದ್ರೋ ಅಷ್ಟೇ, ಅದೇ ಬಣ್ಣ ಅದೇ ಬಟ್ಟೆ. ಅಗಸ್ಯ, ನನಗೆ ತುಂಬ ಇಷ್ಟ ಆಯಿತು ಡ್ರೆಸ್ ಕಲರ್ ಎಲ್ಲ, ಥ್ಯಾಂಕ್ ಯು ಎಂದಳು. ನೀನು ಖುಷಿಯಾಗಿ ಇದ್ದರೆ ಅಷ್ಟೇ ಸಾಕು. ಓಕೆ ಬಾಯ್, ಡೋರ್ ಲಾಕ್ ಮಾಡಿಕೋ ಎಂದು ಹೇಳಿದ. ಅಷ್ಟರಲ್ಲಿ ಅವನ ಕ್ಯಾಬ್ ಸಹ ಆರನ್ ಶಬ್ದ ಕೇಳಿ ಹೊರಬಂದು ಕ್ಯಾಬ್ ಏರಿ ಕುಳಿತ. ಕ್ಯಾಬ್ ಮುಂದೆ ಚಲಿಸಿತು. ಆ ಕಡೆಯಿಂದ ಅವನು ನಡೆದು ಬರುತ್ತಿದ್ದಳು. ಹೋ, ದಿನ ಹೋಗಿ ಬರ್ತಾರೆ ಅನಿಸುತ್ತೆ, ಇಷ್ಟು ಸೀಕ್ರೆಟ್ ಆಗಿ ಎಂದುಕೊಂಡವನಿಗೆ ಉಪಾಯ ಹೊಳೆದು ಮುಖದಲ್ಲಿ ನಗು ಮೂಡಿತ್ತು. ಆ ಉಪಾಯವನ್ನು ನಾಳೆ ಜಾರಿಗೆ ತರಲು ಕಾಯುತ್ತಿದ್ದ. ಮೌನಿ ಅವಳಿಗೆ ಎಕ್ಸಾಮ್ ಇದೆ ಎಂದು 2 ದಿನ ಊರಿಗೆ ಹೋದಳು. ಇದೇ ಸಮಯಕ್ಕೆ ಕಾದಿದ್ದ ಅಗಸ್ಯ ಅವತ್ತಿನ ಮಧ್ಯಾಹ್ನ ಅನು ಮನೆಯಲ್ಲಿ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡವನೇ ಅವಳ ಮನೆಗೆ ಬಂದು ಅನು ಅವರೇ ಎಂದಾಗ ಏನೋ ಕೆಲಸ ಮಾಡುತ್ತಿದ್ದ ಅನು ಹೊರಬಂದು, ಅರೆ ಅಣ್ಣ ನೀವಾ, ಬನ್ನಿ ಎಂದು ಸೋಫಾ ಮೇಲೆ ಕೂರಿಸಿ, 1 ನಿಮಿಷ ಅಣ್ಣ ಎಂದು ಕೈ ತೊಳೆದುಕೊಂಡು ಸೀರೆ ಸೆರಗು ಸರಿಪಡಿಸಿಕೊಂಡು ಬಂದಳು. ಅಯ್ಯೋ ಅಣ್ಣ, ಯಾಕೆ ಯಾರೂ ಇಲ್ಲದ ಸಮಯದಲ್ಲಿ ಬಂದದ್ದು? ಏನೋ ಕೆಲಸ ಮಾಡ್ತಾ ಇದ್ರಿ ಅನ್ಸುತ್ತೆ. ಏನಿಲ್ಲ ಅಣ್ಣ, ಮಾಮೂಲಿ ಹಿಟ್ಟು ಜರಡಿ ತಿರುಗುತ್ತಿದ್ದೆ. ಹೌದಾ ಎಂದು ಮನೆ ಸುತ್ತ ಒಮ್ಮೆ ನೋಡಿ, ತುಂಬ ಚೆನ್ನಾಗಿದೆ ಮನೆ ಡೆಕೋರೇಷನ್ ಎಂದು ಕಣ್ಣು ಮಾತ್ರ ಅನ್ನೋಳ ಮೇಲೆಯೇ ಇತ್ತು. ಎಂದು, ಹಿರಿ ಅಣ್ಣ, ನಿಮಗೆ ಕುಡಿಯಲು ಟೀ ಇಲ್ಲ ಜ್ಯೂಸ್ ತರುವೆ? ಟೀ ಜ್ಯೂಸ್ ಏನೂ ಬೇಡ,
ನಿಮ್ಮ ಯಜಮಾನರನ್ನ ನೋಡಲು ಬಂದೆ ಎಂದು ಸುಳ್ಳಾಡಿದ. ಅವರು ಕೆಲಸಕ್ಕೆ ಹೋಗಿದ್ದಾರೆ, ರಾತ್ರಿ 10 ಗಂಟೆಗೆ ಬರೋದು ಎಂದಳು ಅನು. ಹೌದಾ? ಅದಕ್ಕೆ ನಾನು ಬಂದಿದ್ದು. ಮಕ್ಕಳು ಶಾಲೆಗೆ, ನಿನ್ನ ಅತ್ತೆ ಮಾವ ಪಾರ್ಕ್ ಅಂತ ಆಚೆ ಹೋಗಿದ್ದಾರೆ, ಎಲ್ಲ ತಿಳಿದುಕೊಂಡೇ ಬಂದದ್ದು. ಹೌದು ಅಣ್ಣ. ಸರಿ, ನಾಳೆ ಬೆಳಗ್ಗೆ ಸಿಗ್ತಾರೆ ಅಲ್ವಾ ನಿಮ್ಮ ಯಜಮಾನರು? ಹಾಂ ಅಣ್ಣ. ಸರಿ, ಹಾಗಿದ್ರೆ ನಾನು ಹೋಗುವೆ ಎಂದು ಎದ್ದವನು ಬಾಗಿಲ ಕಡೆ ಹೋಗುವ ಬದಲು ಅನು ಹತ್ತಿರ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅನೋಳಗೆ ಒಮ್ಮೆಲೆ ಶಾಕ್ ಆದರೂ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ಮ್ಯಾಮ್, ಗಗನ್ ಅಂತ ಇವರ ಹೆಸರು. ನಿಮ್ಮ ಬಗ್ಗೆ ಎಲ್ಲ ಹೇಳಿರುವೆ. ನಮಸ್ತೆ ಮೇಡಮ್ ಎಂದ ಗಗನ್. ನಮಸ್ತೆ ಎಂದು ಹೇಳದೆ ಏನು ಕೆಲಸ ಮಾಡ್ತೀರಾ ಎಂದಳು ಸೊಕ್ಕಿನಿಂದ. ಮ್ಯಾಮ್, ಆಟೋ ಚಾಲಕ ಇವನು. ಇವನಿಗೆ ಹಣದ ಅವಶ್ಯಕತೆ ತುಂಬ ಇದೆ, ಅದಕ್ಕೆ ನಿಮ್ಮ ಕಂಡೀಷನ್ಗೆ ಒಪ್ಪಿದ್ದಾನೆ. ಹೌದಾ? ಓಕೆ, ನಾಳೆ ಆಫೀಸ್ಗೆ ಬರೋಕ್ಕೆ ಹೇಳೋ, ತಾತ ಬರ್ತಾರೆ. ಎಲ್ಲ ಮಾತುಕತೆ ಇಲ್ಲೇ ಮುಗಿಯುತ್ತೆ. ಅಂದ ಹಾಗೆ ಶಾಲಿನಿ, ಹೇಗೆ ಮಾತಾಡಬೇಕು ಎಲ್ಲ ಹೇಳಿಬಿಡೋ. ನಾಳೆ ತಾತನಿಗೆ ಚೂರು ಡೌಟ್ ಬರಬಾರದು. ಓಕೆ ಮ್ಯಾಮ್, ಹೇಳ್ತೀನಿ. ಯು ಡೋಂಟ್ ವರಿ ಮ್ಯಾಮ್, ಐ ವಿಲ್ ಮ್ಯಾನೇಜ್ ಎಂದಳು ಶಾಲಿನಿ. ಶಾಲಿನಿ ಜೊತೆ ಮಾತು ಮುಗಿಸಿ ಕ್ಯಾಂಟೀನ್ಗೆ ಬಂದಳು. ಲೈಟಾಗಿ ಹಸಿವು ಹಿಂದು. ಹೇ ಶಾಲಿನಿ, ಯಾಕೆ ಕೊಬ್ಬಿನ ರಾಣಿಗೆ ಆಟೋ ಡ್ರೈವರ್ ಅಂದೆ? ನಾನೇನು ಡ್ರೈವರಾ? ಇಲ್ಲ ಹೀರೋ, ನನ್ನ ಬಾಡಿ ಡ್ರೈವರ್ ಅಂತ ಹೇಳಬೇಕಿತ್ತ. ಹೇಳು ಚಿನ್ನ, ಅವಳಿಗೆ ಯಾವ ಫರಕ್ಕಿಲ್ಲ. 6 ತಿಂಗಳಿಗೋಸ್ಕರ ಮದುವೆ ಆಗ್ತಾ ಇದ್ದಾಳೆ. ಅದು ನಾಟಕದ ಮದುವೆ. ಅವಳಿಗೆ ಅವಳೇ ತಾಳಿ ಕಟ್ಟಿಕೊಳ್ಳುತ್ತಾಳಂತೆ. ಹೇ ಲೂಸ್, ನಮ್ಮ ಪ್ಲಾನ್ ಹಾಳು ಮಾಡಬೇಡ. ಕೋಟಿ ಹಣಕ್ಕೆ ಕಲ್ಲು ಬೀಳುತ್ತೆ. ತೆಪ್ಪಗೆ ನಾನು ಹೇಳಿದ ಹಾಗೆ ಕೇಳು. ಹೇಳು ಚಿನ್ನ, ಕೇಳ್ತೀನಿ ಎಂದು ಅವಳನ್ನು ಹತ್ತಿರ ಎಳೆದುಕೊಂಡ. ಲೋ, ಪೆದ್ದನ ಹಾಗೆ ಆಡಬೇಡ. ಇದು ಆಫೀಸ್ ಅನ್ನೋದು ಮರಿಬೇಡ. ನನಗೆ ಎಷ್ಟು ಅವಮಾನ ಮಾಡಿದ್ದಾಳೆ, ಅದನ್ನು ಬಡ್ಡಿ ಸಮೇತ ತೀರಿಸಿಕೊಳ್ಳಬೇಕು. ಈಗ ನೀನು ಹೋಗು ಮನೆಗೆ. ಹಾಗೆ ಹೋಗ್ತಾ ನಾಳೆ ಹಾಕಿಕೊಂಡು ಬರಲು ಒಳ್ಳೆ ಬಟ್ಟೆ ತಗೊಂಡು ಹೋಗು ಎನ್ನುತ್ತಾ ನೋಟಿನ ಕಂತಿ ಕೊಟ್ಟಳು. ಸರಿ ಚಿನ್ನ ಎಂದು ಅವಳಿಂದ ಸರಿದು ಹೊರಗೆ ಹೋದ. ಇವರ ಮಾತುಗಳು ಸ್ವರಾಜ್ ಕಿವಿಗೆ ಬಿದ್ದಾಗಿತ್ತು. ಓಹೋ ಶಾಲಿನಿ ರಾಣಿಯವರೇ, ನಿಮ್ಮ ಪ್ಲಾನ್ ನನಗೆ ತಿಳಿಯಿತು. ಮುಂದೆ ನೋಡಿ ಇದೆ ನಿನಗೆ ಎಂದು ಸರಿದು ಹೋದ. ಸಂಜೆ ಆಫೀಸ್ನಿಂದ ಮನೆಗೆ ಹೋಗುತ್ತಿದ್ದಂತೆ ಅಜ್ಜಿ, ತಾತ, ಸಾನ್ವಿ, ಸ್ಪಂದನ ಜೋರಾದ ನಗು ಕೇಳುತ್ತಿತ್ತು. ಯಾರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇಷ್ಟು ಜೋರಾಗಿ ನಗ್ತಾ ಇದ್ದಾರೆ? ಲ್ಯಾಪ್ಟಾಪ್ ಮುಂದೆ ಬಂದು ನಿಂತವಳಿಗೆ ಕಂಡಿದ್ದರು. ಯುಎಸ್ನಿಂದ ಕಾಲ್ ಆಗಿತ್ತು. ವರುಣ್, ತರುಣ್, ಮಂಜುನಾಥ್ ಅವರ ಮಕ್ಕಳು. ಸಾಕ್ಷಿ ನಮ್ಮ ದೊಡ್ಡ ಮೊಮ್ಮಗಳು ಎಂದರು ನಾರಾಯಣ್ ತಾತ. ವರುಣ್ ಮತ್ತೆ ತರುಣ್ ಇಬ್ಬರು ಒಟ್ಟಿಗೆ ಹಾಯ್ ಎಂದರು. ಸಾಕ್ಷಿ ಸಹ ಹಾಯ್ ಹೇಳಿ ಸುಮ್ಮನೆ ನಕ್ಕು ಅವಳ ರೂಮ್ಗೆ ಹೋದಳು. ಮತ್ತೆ 4 ಜನರ ಮಾತು ಮುಂದುವರೆದಿತ್ತು. ರಾತ್ರಿ ತಾತ ಗಾರ್ಡನ್ನಲ್ಲಿ ವಾಕ್ ಮಾಡಬೇಕಾದರೆ ಸಾಕ್ಷಿ ತಾತ ಹಿಂದಳು. ಏನ್ ಪುಟ್ಟ, ನಿದ್ದೆ ಬಂದಿಲ್ವಾ? ತಾತ, ನಾನೊಂದು ವಿಷಯ ಹೇಳಬೇಕಿತ್ತು. ಹೇಳು ಪುಟ್ಟ, ಅದಕ್ಯಾಕೆ ಪೀಟಿಕೆ ಎಂದರು ಓಡಾಡುತ್ತಲೇ. ತಾತ ಎಂದಳು ರಾಗ ಹಿಳಿಯುತ್ತಾ. ಏನಿವತ್ತು ನಮ್ಮ ಪುಟ್ಟ, ಬಾ ಎಂದು ಗಾರ್ಡನ್ ಬಳಿ ಇದ್ದ ಸೋಫಾದ ಮೇಲೆ ಕೂತರು. ತಾತ, ನಾಳೆ ನೀನು ಆಫೀಸ್ಗೆ ಬರಬೇಕು. ಅಯ್ಯೋ ಪುಟ್ಟ, ಹೋಗೋ, ಆಫೀಸ್ ಕೆಲಸ ಆಗಲ್ಲ ಕಣೋ ಬಂಗಾರಿ, ನೀನೇ ನೋಡಿಕೋ. ನಿನ್ನ ತಾತನಿಗೂ ವಯಸ್ಸಾಯ್ತು, ಅದಕ್ಕೆ ಹೇಳ್ತಾ ಇರೋದು. ಮನೆ ಹಳಿಯಾನ ನೋಡಿ ಮದುವೆ ಆಗ್ಬಿಡು, ನಿನ್ನ ಎಲ್ಲ ಕೆಲಸಕ್ಕೂ ಸಾಥ್ ಕೊಡುತ್ತಾನೆ ಅಂತ. ಯಾರೂ ಸಾಥ್ ಕೊಡೋದು ಬೇಡ ನನಗೆ. ಸ್ಪಂದನ, ಸಾನ್ವಿ ಮದುವೆಯಾಗಿ ಸೆಟಲ್ ಆದರೆ ಅಷ್ಟೇ ಸಾಕು ನನಗೆ. ನನ್ನ ಹಠಕ್ಕೆ ಅವರ ಜೀವನ ಮುಳ್ಳಾಗುವುದು ಇಷ್ಟವಿಲ್ಲ. ಪುಟ್ಟ, ಏನೋ ಯೋಚನೆ ಮಾಡ್ತಾ ಇದೀಯಾ? ಅದೇ ತಾತ, ನನ್ನ ಮದುವೆ ವಿಷಯ ಹೇಳೋಣ ಅಂತ. ನಿನ್ನ ಬಾಯಲ್ಲಿ ಮದುವೆ ವಿಷಯನಾ? ಹಾ ತಾತ, ನೀವು ಎಲ್ಲರೂ ಹೇಳಿದ್ದು ನನ್ನ ಒಳ್ಳೆಯದಕ್ಕೆ ಅನಿಸಿತ್ತು, ಅದಕ್ಕೆ ಎಂದು ಮೌನವಾದಳು ಸಾಕ್ಷಿ. ಅದಕ್ಕೆ ಏನೋ ಪುಟ್ಟ? ನಾನೊಂದು ಹುಡುಗನ್ನ ಇಷ್ಟಪಟ್ಟಿದ್ದೀನಿ. ಹೌದಾ? ಯಾರು ಅದು? ನನ್ನ ಕಾಲೇಜ್ ಫ್ರೆಂಡ್ ತಾತ. ನಾಳೆ ಆಫೀಸ್ಗೆ ಬರ್ತಾರೆ. ನೀನು ಬಂದರೆ ಅಲ್ಲೇ ನೋಡಿ ಓಕೆ ಮಾಡಬಹುದು. ನನಗೆ ಎಲ್ಲರ ಮುಂದೆ ಗ್ರ್ಯಾಂಡ್ ಆಗಿ ಮದುವೆ ಆಗಲು ಇಷ್ಟ ಇಲ್ಲ. ಸಿಂಪಲ್ ಆಗಿ ಮದುವೆ ಮಾಡಿಕೊಳ್ಳೋಣ ಅಂತ. ಆಮೇಲೆ ಸಾನ್ವಿ, ಸ್ಪಂದನ ಮದುವೆ ಅದ್ದೂರಿಯಾಗಿ ಮಾಡೋಣ. ಏನನ್ನುತ್ತೀಯ ತಾತ? ನಿನ್ನ ಖುಷಿನೇ ನಮ್ಮ ಖುಷಿ ಕಣೋ. ಹೇಗೆ ಬೇಕಾದರೂ ಮದುವೆ ಆಗೋ, ನಾವು ಯಾರೂ ಪ್ರಶ್ನೆ ಮಾಡಲ್ಲ. ಆದರೆ ನೀನು ಮದುವೆಯಾಗಿ ಸಂತೋಷದಿಂದ ನಮ್ಮ ಕಣ್ಣ ಮುಂದೆಯೇ ಇದ್ದರೆ ಈ ಜೀವಕ್ಕೆ ಇನ್ನೇನು ಬೇಕು? ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಇಷ್ಟದಂತೆ ಮದುವೆ ಆಗಲು ಒಪ್ಪಿದ್ರಿ ಎಂದು ತಾತನ ಕೆನ್ನೆಗೆ ಮುತ್ತಿಟ್ಟು, ಹಬ್ಬ
ಇಷ್ಟು ಸಲೀಸಾಗಿ ನನ್ನ ಕೆಲಸ ಮುಗಿಯುತ್ತೆ ಅಂತ ತಿಳಿದಿರಲಿಲ್ಲ. ಎಸ್ ಎಂದುಕೊಂಡಳು ಮನದಲ್ಲಿ. ಸ್ವರಾಜ್, ಯಾಕಿಷ್ಟು ಪ್ರೀತಿ? ಅವ್ರು ನೋಡಿದ್ರೆ ಒಂಚೂರು ಪ್ರೀತಿ ಇಲ್ಲ ನಿನ್ಮೇಲೆ. ಮತ್ತ್ಯಾಕೆ ಈ ಒದ್ದಾಟ? ಲೋ ಶುಂಠಿ, ಅಮ್ಮನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬೇಡ ಎನ್ನುತ್ತಿದ್ದಂತೆ ಸ್ವರಾಜ್ ಎಂದು ಅಮ್ಮ ಕರೆದಂತಾಯಿತು. ಲೋ, ಅಮ್ಮ ಕರೆಯುತ್ತಿದ್ದಾರೆ, ಆಮೇಲೆ ಮಾಡ್ತೀನಿ ಕಾಲ್. ಎಲ್ಲಿಯಾದರೂ ಸಿಗುತ್ತಾ ನೋಡು, ಜಾಸ್ತಿ ಟೈಮ್ ಇಲ್ಲ ನಮಗೆ. ಸರಿ ಕಣೋ ಎಂದು ಫೋನ್ ಇಟ್ಟ. ಅಮ್ಮ, ನೀವ್ಯಾಕೆ ಎದ್ದು ಬಂದ್ರಿ? ಏನಾದರೂ ಬೇಕಿದ್ರೆ ಕರೆದಿದ್ದರೆ ನಾನೇ ಬರುತ್ತಿದ್ದೆ. ಹಾ ಎಂದು ನಕ್ಕು. ಅಲ್ಲ ಕಣೋ, ನಾನು ಎಷ್ಟು ಬೈದರೂ ಕಾಟ ಕೊಟ್ಟರೂ ನಿನಗೆ ಮಾತ್ರ ಕೋಪ ಬರಲಿಲ್ಲ ಅಲ್ವಾ? ಅಮ್ಮ, ಎಂಥ ಮಾತು ನೀವು ಹೇಳೋದು? ನನಗೆ ಯಾವ ಕಾಟ ಕೊಟ್ಟಿಲ್ಲ. ಇದು ನನ್ನ ಕುಟುಂಬ ಅಂದಮೇಲೆ ಕಾಟ ಏನಿಲ್ಲ ಅಮ್ಮ. ನೀವು ರೆಸ್ಟ್ ಮಾಡಿ, ನಡೀರಿ ಒಳಗೆ. ದೀಪಾ, ಅಮ್ಮನ ನೋಡಿಕೋ ಅಂತ ಹೇಳಿದ್ದೆ ತಾನೇ ಎನ್ನುತ್ತಿದ್ದವನ ಬಾಯಿ ಮೇಲೆ ಕೈ ಇಟ್ಟು ಅವಳು ಮಲಗಿದ್ದಾಳೆ. ಬಾ ಕೂತ್ಕೋ ಎಂದರು. ನೀನು ಪಡೋ ಕಷ್ಟನ ನೋಡಿಯೋ ನನ್ನಿಂದ ಸುಮ್ಮನೆ ಇರಲು ಆಗುತ್ತಿಲ್ಲ ರಾಜ್. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಸಹ ನಿನ್ನಷ್ಟು ಕಾಳಜಿಯಿಂದ ನೋಡಿಕೊಂಡಿಲ್ಲ ಕಣೋ ಎಂದರು ಅವನ ತಲೆ ಸವರುತ್ತಾ. ಈಗ ಸ್ವರಾಜ್ಗೆ ಆತಂಕವಾಗಿತ್ತು. ಎಲ್ಲಿ ಅಮ್ಮನಿಗೆ ಸತ್ಯ ಗೊತ್ತಾಗಿದ್ದರೆ ಅನ್ನುವ ಮಾತು ಉಗುಳು ನುಂಗುವ ಹಾಗೆ ಮಾಡಿತು. ಸರಿಯಾಗಿದ್ರೆ ನಾನು ಹೋಗುವೆ ಎಂದು ಎದ್ದವನು ಬಾಗಿಲ ಕಡೆ ಹೋಗುವ ಬದಲು ಅನು ಹತ್ತಿರ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅನುಳಿಗೆ ಒಮ್ಮೆಲೆ ಶಾಕಾದರೂ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಬಿಡಿ. ಸಾರಿ ಅನು, ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ನಿನ್ನಂತಹ ಒಬ್ಬಳು ತಂಗಿ ಇದ್ದಿದ್ದರೆ ಎಷ್ಟು ಚಂದ ಇರೋತು ಎನ್ನುತ್ತಾ ಇನ್ನಷ್ಟು ಬಿಗಿಗೊಳಿಸಿದ ಅವನ ಅಪ್ಪುಗೆಯನ್ನು. ತಂಗಿ ಅಲ್ಲ ಅನು, ಹೆಂಡತಿ. ಅನುಳಿಗೆ ಹಿಂಸೆ ಅನ್ನಿಸತೊಡಗಿತು. ಅನು, ನಿಜ, ನೀ ನನ್ನ ತಂಗಿ ಏನಾದರೂ ಆಗಿದ್ರೆ ಪ್ರದೀಪ್ನಂತವನ ಜೊತೆ ಖಂಡಿತ ಮದುವೆ ಮಾಡುತ್ತಿರಲಿಲ್ಲ ಎಂದ ಅವಳ ಮೈ ತುಂಬ ಕೈಯಾಡಿಸುತ್ತಾ. ಮೈ ಮೇಲೆ ಕಂಬಳಿ ಹುಳ ಬಿಟ್ಟಂಗೆ ಹಾಗೆ ತನ್ನ ಶಕ್ತಿಯನ್ನು ಒಟ್ಟುಗೂಡಿಸಿ ದೂರ ತಳ್ಳಿದಳು. ಯಾಕನೋ, ನನ್ನಿಂದ ಏನಾದರೂ ತಪ್ಪಾಯಿತಾ? ಅಣ್ಣನಾಗಿ ತಂಗಿಯನ್ನು ಅಪ್ಪಿಕೊಳ್ಳುವ ಹಕ್ಕು ಇಲ್ವಾ ಎನ್ನುತ್ತಾ ಮತ್ತೊಮ್ಮೆ ಅವಳನ್ನು ಬಲವಂತವಾಗಿ ಅಪ್ಪಿಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟ. ಈಗ ಅವಳಿಗೆ ಅಗಸ್ಯನ ಉದ್ದೇಶ ಅರ್ಥವಾಗಿ ಬರಸಿಡಿಲು ಬಡಿದಂತೆ ನಿಂತಳು. ಅವಳು ಸುಮ್ಮನೆ ನಿಂತಿದ್ದನ್ನು ಅರಿತ ಅಗಸ್ಯ ಅವಳು ನನ್ನ ದಾರಿಗೆ ಬಂದಳು ಎಂದುಕೊಂಡು ಅವಳ ಸೀರೆ ಸೆರಗಿಗೆ ಕೈ ಹಾಕಿದ. ಅವನ ಕಪಾಳಕ್ಕೆ ಚಟೀರ್ ಎಂದು ಬಿದ್ದಿತು. ಥು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ತಾಯಿ ಸಹ ಒಂದು ಹೆಣ್ಣು. ಹೋಗಿ ಅವಳನ್ನು ನಿನ್ನ ಕಾಮುಕತನದಿಂದ ನೋಡು. ನನಗೆ ಹಣ್ಣ ಇಲ್ಲ. ನಿನ್ನನ್ನು ನೋಡಿ ನನಗೆ ದೇವರು ಕೊಟ್ಟ ಹಣ್ಣ ಎಂದು ಖುಷಿಪಟ್ಟೆ. ಆದರೆ ನಿನಗೆ ನಾನು ತಂಗಿ ಅನ್ನೋ ಭಾವನೆ ಮೂಡಲಿಲ್ಲ. ನಿನ್ನ ದಾಹ ತಣಿಸುವ ಹೆಣ್ಣಾಗಿ ಕಂಡೆನಾ ಎನ್ನುತ್ತಿದ್ದವಳ ಮಾತಿನಲ್ಲಿ ಹೇಳತೀರದ ದುಃಖ ಅಡಗಿತ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಕೆನ್ನೆ ಮೇಲೆ ಅರಿಯುತ್ತಿತ್ತು. ಅನು, ಅದು ಆಗಲ್ಲ ಎಂದವನ ಮಾತು ತಡೆದಳು. ಮೌನಿ ಸೌಂದರ್ಯವತಿ ನಿನ್ನ ಮೇಲೆ ತನ್ನ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಅವಳಿಗೆ ಮೋಸ ಮಾಡುವ ಮನಸ್ಸಾದರೂ ಹೇಗೆ ಬಂತು ಎಂದಾಗ ಅಗಸ್ಯನ ಮುಖದಲ್ಲಿ ವ್ಯಂಗ್ಯ ನಗು ಹಾದು ಹೋಯಿತು. ಅನು, ನಿನ್ನ ನೋಡಿದಾಗಿನಿಂದ ನಾನು ನಾನಾಗಿ ಉಳಿದಿಲ್ಲ. ಕೂತರೂ ನಿಂತರೂ ನೀನೇ ಕಾಡುವೆ. ಕಣ್ಣು ಮುಚ್ಚಿದರೂ ನೀನೇ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುವೆ. ನೀನು ನನಗೆ ಬೇಕು ಅನು. ನೀನು ಏನಂತ ಬೇಕಾದರೂ ಕರೆದುಕೋ. ಆದರೆ ನಿನ್ನ ನಾನು ತಂಗಿ ಅಂತ ಒಪ್ಪಿಕೊಳ್ಳಲು ಆಗಲ್ಲ. ಹೇ, ನಿನಗೇನಾದರೂ ಹುಚ್ಚ? ಬೇರೆಯವರ ಹೆಂಡತಿ ಬೇಕು ಅಂತ ಕೇಳೋಕೆ? ಅನು, ನಿನ್ನ ನೋಡಿದ ಕ್ಷಣದಿಂದ ಹುಚ್ಚ ಆಗಿರುವೆ. ನನ್ನ ಜೊತೆ ಬಂದ್ಬಿಡು. ನಿನ್ನ ರಾಣಿ ಥರ ನೋಡಿಕೊಳ್ಳುವೆ. ನಿನಗೋಸ್ಕರ ಬೇರೆ ಮನೆ ಮಾಡುವೆ. ಅಯ್ಯೋ, ಸಾಕು ಮಾಡು ನಿನ್ನ ಹುಚ್ಚಾಟ. ನನ್ನ ಕೈಯಲ್ಲಿ ಕೇಳಲು ಆಗಲ್ಲ. ಹೋಗ್ ಮೊದಲು ನಮ್ಮ ಮನೆಯಿಂದ ಎಂದು ಅವನನ್ನು ಹೊರಗೆ ತಳ್ಳಿ ಬಾಗಿಲು ಮುಚ್ಚಿ ಕುಸಿದು ಕೂತಳು. ಸ್ವರಾಜ್, ಈ ಪಾಪಿ ನಿನಗೆ ಒಂದಿನ ಸಹ ಅಮ್ಮನ ಹಾಗೆ ನಡೆದುಕೊಂಡಿಲ್ಲ. ಆದರೂ ಯಾಕೋ ಇಷ್ಟೊಂದು ಪ್ರೀತಿ ನನ್ನ ಮೇಲೆ? ಬಿದ್ದು ಹೋಗೋ ಮರ ನಾನು. ಯಾಕಿಷ್ಟು ಒದ್ದಾಟ? ಬೇಡ ರಾಜ್, ಇದ್ದಷ್ಟು ದಿನ ಹೀಗೆ ಇರಲು ಬಿಟ್ಟು ಬಿಡು ಎಂದರು. ಅಯ್ಯಯ್ಯೋ, ಅಮ್ಮ ಎಲ್ಲ ವಿಷಯ ಕೇಳಿಸಿಕೊಂಡಿರಬೇಕು ಎಂದು ಚಿಂತಿಸುತ್ತಿದ್ದವನ ಎಚ್ಚರಿಸಿದರು ದೇವಕಿ. ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಾ ಇದೀಯ ಅಲ್ವಾ ಎಂದಾಗ ಹೌದು ಎಂದ ಸ್ವರಾಜ್. ದೇವಕಿ ನಕ್ಕವರೇ, ನನಗೆ ಈ ವಿಷಯ ತುಂಬ ಹಳೆಯದು, ನಿನಗೆ ಹೊಸದು ಅಷ್ಟೇ. ಹಳೆಯದು ಹೊಸದು ಏನು ಹೇಳ್ತಾ ಇದ್ದೀರಾ ಅಮ್ಮ? ರಾಜ್, ನನಗೆ 10 ವರ್ಷ ಇರಬೇಕು. ಒಂದಿನ ಆಟ ಆಡಬೇಕಾದರೆ
ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಕಾಣಿಸಿ ಆಡುತ್ತಿದ್ದ ಜಾಗದಲ್ಲೇ ಬಿದ್ದು ಒದ್ದಾಡಿಬಿಟ್ಟೆ. ಆಗ ಯಾರೋ ನನ್ನ ನೋಡಿ ನಮ್ಮ ತಂದೆ ತಾಯಿಗೆ ಹೇಳಿದ್ರು. ಆಗ ಆಸ್ಪತ್ರೆಗೆ ತೋರಿಸಿದಾಗ ಸಣ್ಣ ಗುಳ್ಳೆ ಆಗಿದೆ ಹೊಟ್ಟೆಯಲ್ಲಿ, ಮಾತ್ರೆ ಇಂಜೆಕ್ಷನ್ ಕೊಡುತ್ತೇನೆ ಎಂದು ಕೊಟ್ಟರು. ಸ್ವಲ್ಪ ದಿನಗಳು ಅಂದರೆ ವರ್ಷಗಳು ಯಾವ ಸಮಸ್ಯೆ ಕಾಣಿಸಲಿಲ್ಲ, ಆರಾಮಾಗಿದ್ದೆ. ಮತ್ತೆ ಒಂದಿನ ಅದೇ ನೋವು ಕಾಣಿಸಿಕೊಂಡಿತು. ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಮೊದಲು ನೋಡಿದ ಡಾಕ್ಟರ್ ಇರಲಿಲ್ಲ, ಹೊಸ ಡಾಕ್ಟರ್ ಬಂದಿದ್ದರು. ಅವರು ಚೆಕಪ್ ಮಾಡಿ ಹೊಟ್ಟೆ ಸ್ಕ್ಯಾನ್ ಮಾಡಿ ಗುಳ್ಳೆ ಈಗ ಸ್ವಲ್ಪ ದಪ್ಪ ಆಗಿದೆ, ಅದಕ್ಕೆ ಮತ್ತೆ ನೋವು ಕಾಣಿಸಿಕೊಂಡಿದೆ. ಏನೂ ಆಗಲ್ಲ, ಮೆಡಿಸಿನ್ ಕೊಡುತ್ತೇನೆ ಕೊಡಿ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಮತ್ತೆ ಈ ಥರ ಹೊಟ್ಟೆ ನೋವು ಬಂದಿದ್ದೇ ಆದರೆ ಆಪರೇಷನ್ ಮಾಡಬೇಕು ಎಂದು ಹೇಳಿದರು. ಸರಿ ಅಂತ ಅಪ್ಪ ಅಮ್ಮ ಮನೆಗೆ ಬಂದರು. ನಂದು ಸೆಕೆಂಡ್ PUC ಓದು ಮುಗಿದಿತ್ತು. ಆಗಲೇ ಮಹೇಶ್ ಅವರು ಹೆಣ್ಣು ನೋಡಲು ಬಂದಿದ್ದರು. ಅಪ್ಪ ಅಮ್ಮನಿಗೆ ಹುಡುಗ ಇಷ್ಟ ಆಗಿ ಮದುವೆ ಮಾಡಿ ಮುಗಿಸಿದರು. ಹೊಟ್ಟೆಯಲ್ಲಿ ಗುಳ್ಳೆ ಇರುವ ವಿಷಯ ಇವರಿಗೆ ಹೇಳಲಿಲ್ಲ, ಯಾಕೆಂದರೆ ನನಗೆ ಮತ್ತೆ ಹೊಟ್ಟೆ ನೋವು ಕಾಣಿಸಲಿಲ್ಲ. ವಿವೇಕ್ ಮತ್ತೆ ದೀಪ ಹುಟ್ಟಿದರು. ಆಮೇಲೆ ನೀನು ಸಿಕ್ಕಿದೆ ಅಂತ ಮನೆಗೆ ಕರ್ಕೊಂಡು ಬಂದರು. ಅಪ್ಪ ಅಮ್ಮನ ಮನೆಯಲ್ಲೂ ಬಡತನ, ಇಲ್ಲೂ ಅದೇ ಅಂದಾಗ ಕೊಂಚ ರೋಸಿ ಹೋಯಿತು ಜೀವನ. ಅವರ ಸಂಬಳ ನಮ್ಮ ಜೀವನಕ್ಕೆ ಸರಿಯಾಗುತ್ತಿತ್ತು. ಜೊತೆಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದು ಕೋಪ ಇತ್ತು. ದಿನ ಕಳೆದಂತೆ ನಿನ್ನ ಮೇಲೆ ಕೋಪ ಇರಲಿಲ್ಲ. ನೀನು ನನ್ನ ಮಗ ಅಂದುಕೊಂಡೆ. ಆದರೆ ಮತ್ತೆ ಹೊಟ್ಟೆ ನೋವು ಬರಲು ಶುರುವಾಯಿತು. ಬರುವುದು ಹೋಗುವುದು ಈ ಥರ ಆಗ್ತಾ ಇತ್ತು. ನೀವುಗಳು ಬೆಳೆದು ದೊಡ್ಡವರಾಗಿದ್ರೆ ನಿನಗೆ ಪೊಲೀಸ್ ಕೆಲಸ ಸಿಗಲಿ ಅಂತ ಅವರು ಓಡಾಡುತ್ತಿದ್ದರು. ಇಂತಹ ಸಮಯದಲ್ಲಿ ಹೊಟ್ಟೆಯಲ್ಲಿ ಇರುವ ಗಡ್ಡೆ ವಿಷಯ ಹೇಳಿ ಮತ್ತಷ್ಟು ಭಾರ ಹೊರಿಸಲು ಮನಸ್ಸು ಆಗದೆ ಸುಮ್ಮನೆ ಉಳಿದೆ. ಆ ದೇವರಿಗೆ ಇನ್ನೂ ಕಷ್ಟ ಕೊಡಬೇಕು ಅಂತ ಅವರನ್ನು ನಮ್ಮಿಂದ ಕಿತ್ತುಕೊಂಡು ಮತ್ತೆ ಸಾಲಕ್ಕೆ ದುಡಿದ. ಇಷ್ಟು ದಿನ ಇದ್ದ ಧೈರ್ಯ ಹೊಂದೆ. ನಾನು ಸತ್ತರೂ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಅವರು ಇದ್ದಾರೆ ಅನ್ನೋ ನಂಬಿಕೆಯಲ್ಲಿ ಮಾತ್ರೆ ತಿಂದು ನೋವು ಮರೆತು ಆಯಸ್ಸು ಇದ್ದಷ್ಟು ದಿನ ಇದ್ದು ಬಿಡೋಣ ಅಂತ ಅವರಿಗೆ ಹೇಳಲೇ ಇಲ್ಲ. ಅವರನ್ನೇ ಕಿತ್ತುಕೊಂಡ ಮೇಲೆ ಭಯವಾಯಿತು. ಹೇಗೆ ನಿಮ್ಮನ್ನು ದಡ ಸೇರಿಸೋದು? ಅದಕ್ಕಾದರೂ ನಾನು ಬದುಕಿರಬೇಕು ಅಂತ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದೆ. ನಿನಗೆ ಸುಳ್ಳು ಹೇಳಿ ಮಾತ್ರೆಯಿಂದ ಸರಿಯಾಗುತ್ತೆ ಎಂದು. ಈಗ ನೀನು ದುಡಿದು ವಿವೇಕ್ ಮತ್ತು ದೀಪಾನ ನೋಡಿಕೊಳ್ಳುತ್ತೀಯ ಅನ್ನೋ ಭರವಸೆ ನನಗೆ ಇದೆ. ನಾನು ಸತ್ತರೂ ಚಿಂತೆ ಇಲ್ಲ. ಇಷ್ಟು ದಿನ ಪ್ರೀತಿ ಇದ್ದರೂ ದ್ವೇಷ ಮಾಡಿದೆ. ಈ ಅಮ್ಮನನ್ನು ಕ್ಷಮಿಸು ಕಂದ. ನಾನು ನಿನಗೆ ಪ್ರೀತಿ ಕೊಟ್ಟು ಸತ್ತರೆ ಮತ್ತೆ ದುಃಖಕ್ಕೆ ದುಡಿದ ಹಾಗೆ ಆಗುತ್ತೆ ಅಂತ ಕೋಪ ಬಂದಂತೆ ನಾಟಕವಾಡಿದೆ. ಆದರೆ ಯಾಕೋ ನೀನು ನನಗೋಸ್ಕರ ಪಡುವ ಕಷ್ಟ ನೋಡಲಾರದೆ ಮನಸ್ಸಿನಲ್ಲಿ ಇದ್ದ ಎಲ್ಲವನ್ನೂ ಹೊರಹಾಕಿದೆ ರಾಜ್. ಇನ್ನು ಏನೇ ಆದರೂ ನೆಮ್ಮದಿಯಿಂದ ಸಾಯುವೆ ಕಂದ ಎಂದವರ ಬಾಯಿ ಮೇಲೆ ಕೈ ಇಟ್ಟು, ಅಮ್ಮ ನೀವು ಸಾಯುವ ಮಾತು ಬೇಡ. ಅಪ್ಪ ಇಲ್ಲದೆ ಅನಾಥ ಆಗಿದ್ದೀವಿ ಮೂವರು. ಈಗ ನೀನು ಇಲ್ಲ ಅಂದರೆ ನಾವು ಬದುಕುವುದಾದರೂ ಹೀಗೆ? ಇಲ್ಲಮ್ಮ, ನನಗೇನೂ ಕಷ್ಟ ಇಲ್ಲ. ಆಪರೇಷನ್ ಮಾಡಿಸಿ ಉಳಿಸಿಕೊಳ್ಳುವೆ. ನೀವು ಚಿಂತೆ ಮಾಡದೆ ರೆಸ್ಟ್ ಮಾಡಿ ಎಂದಾಗ, ರಾಜ್ ನನ್ನ ಮೇಲೆ ಕೋಪ ಇಲ್ವೇನೋ? ಯಾಕಮ್ಮ ಕೋಪ? ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡವರಂತೆ ನಟನೆ ಮಾಡುತ್ತಿದ್ದದ್ದು ನನಗೆ ಗೊತ್ತಿತ್ತು. ನಿಮ್ಮ ಬಾಯಲ್ಲಿ ನನ್ನ ಬೈದರೂ ನಿಮ್ಮ ಕಣ್ಣುಗಳೇ ಹೇಳುತ್ತಿದ್ದವು. ನಿಮ್ಮ ನೋಟವನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡ ಅಲ್ಲಮ್ಮ ನಿನ್ನ ಮಗ ಸ್ವರಾಜ್. ರಾಜ್ ಎಂದು ಅವನನ್ನು ಅಪ್ಪಿದರು. ಅರೆ, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ? ಮರೆತು ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿಲ್ಲ ಅಲ್ವಾ? ಅಣ್ಣನ ಮೇಲೆ ಎಷ್ಟೊಂದು ಲವ್ ಅಮ್ಮನಿಗೆ ಎಂದೂ ಇಲ್ಲದ್ದು ಎನ್ನುತ್ತಾ ಬಂದಳು ದೀಪ. ಹೇ ಕೋತಿ, ಸೂರ್ಯ ಪೂರ್ವ ದಿಕ್ಕಿನಲ್ಲೇ ಹುಟ್ಟಿರೋದು. ಅಮ್ಮಂಗೆ ನನ್ನ ಮೇಲೆ ನಿನಗಿಂತ ಹೆಚ್ಚಾಗಿ ಲವ್ ಇದೆ ಗೊತ್ತಾ? ಬಾ, ಈಗ ಹೊಟ್ಟೆ ತಾಳ ಹಾಕ್ತಾ ಇದೆ, ಊಟ ಬಡಿಸು ಎಂದು ಅಮ್ಮ ಮತ್ತೆ ತಂಗಿಯನ್ನು ಬಳಸಿ ಕರೆದುಕೊಂಡು ಹೊಳಹೋದ. ಇಲ್ಲ ಅಂದರೆ ಅಮ್ಮನ ಆಪರೇಷನ್ ವಿಷಯ ದೀಪಾಗೆ ತಿಳಿದು ಹೋದರೆ ಆಮೇಲೆ ಅವಳು ಓದುವುದು ಬಿಡುತ್ತಾಳೆ ಎಂದು. ಶಾಲಿನಿ, ಎಲ್ಲಿ ಗಗನ್ ಬಂದ್ರಾ? ತಾತ ಬರೋ ಟೈಮ್ ಆಯಿತು. ನಾನು ಹೇಳಿದಂತೆ ಹೇಳಿದ್ದೀಯಾ ತಾನೇ? ಆಮೇಲೆ ತಾತನಿಗೆ ಡೌಟ್ ಬರಬಾರದು. ಹಾಂ ಮ್ಯಾಮ್, ಎಲ್ಲ ಹೇಳಿರುವೆ. ಇನ್ನೇನು ಬಂದು ಬಿಡುತ್ತಾನೆ ಗಗನ್. ಸರಿ ಸರಿ ಎಂದು ಯಾವುದೋ ಫೈಲ್ ಹಿಡಿದು ಕೂತಳು ಸಾಕ್ಷಿ. ಫೈಲ್ ನೋಡುವ ಮನಸ್ಸಾಗದೆ ಮತ್ತೆ, ಶಾಲಿನಿ ಒಮ್ಮೆ ಹೋಗಿ ನೋಡು ಗಗನ್ ಬನ್ನ ಅಂತ. ಬಂದಿದ್ದರೆ ಅವನಿಗೆ ಮತ್ತೊಮ್ಮೆ ನನ್ನ ಕಂಡೀಷನ್ ಬಗ್ಗೆ ನೆನಪು ಮಾಡು. ಓಕೆ ಮ್ಯಾಮ್ ಎಂದು ಸಾಕ್ಷಿ ಕ್ಯಾಬಿನ್ನಿಂದ ಹೊರಬಂದವಳು. ಹಬ್ಬಬ್ಬಾ, ಇವಳಿಗೆ ಎಷ್ಟೊಂದು ಆತುರ, ಫೂಲ್ ಆಗಲು ಎಂದು ನಗುತ್ತಾ ರಿಸೆಪ್ಷನ್ ಬಳಿ ಬಂದಳು.
ಅಷ್ಟರಲ್ಲಿ ಎದುರಿಗೆ ಬಂದ ಗಗನ್ನನ್ನು ಸೈಡಿಗೆ ಕರೆದುಕೊಂಡು ಬಂದು, ಯಾಕೋ ಇಷ್ಟು ಲೇಟ್ ಎಂದಳು. ಅಯ್ಯೋ ಚಿನ್ನ, ಈ ಬೆಂಗಳೂರು ಟ್ರಾಫಿಕ್ ಗೊತ್ತೇ ಇದೆ ಅಲ್ವಾ, ಬೇಜಾರಾಗಬೇಡ ಸರಿನಾ? ಸರಿ ಸರಿ ನೋಡು, ನಾನು ಹೇಳಿಕೊಟ್ಟ ಹಾಗೆ ತಾತನ ಮುಂದೆ ಹೇಳು. ನಾಟಕದ ಮದುವೆ ಒಂದಾಗಲಿ, ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ ಎಂದವಳು ಸಾಕ್ಷಿ ಕ್ಯಾಬಿನ್ ಕಡೆ ಬಂದಳು. ಆದರೆ ಇವಳ ನಾಟಕದ ಪರದೆ ಸರಿಯುವುದರಲ್ಲಿ ಇತ್ತು. ಮ್ಯಾಮ್ ಎಲ್ಲ ಹೇಳಿರುವೆ, ನೀವು ಈ ಪತ್ರಕ್ಕೆ ಸಹಿ ಹಾಕಿ ಬಿಡಿ, ಈಗಲೇ ಶುರು ಆಗುತ್ತೆ ನಿಮ್ಮ ನಾಟಕದ ಗಂಡನ ಪಾತ್ರ ಎಂದಳು ಶಾಲಿನಿ. ಸರಿ ಕೊಡು ಬೇಗ ಎಂದು ಗಗನ್ ಕೈಯಲ್ಲಿ ಮೊದಲು ಸಹಿ ಹಾಕಿಸಿ ಸಾಕ್ಷಿ ಇನ್ನೇನು ಸಹಿ ಮಾಡಬೇಕು. ಅಷ್ಟರಲ್ಲಿ ಫೋನಲ್ಲಿ ಕೇಳಿ ಬಂದ ಧ್ವನಿ ಕೇಳಿ ಸಾಕ್ಷಿ ರೊಚ್ಚಿಗೆದ್ದು ಶಾಲಿನಿ ಮತ್ತೆ ಗಗನ್ ಇಬ್ಬರಿಗೂ ಕಪಾಳ ಮೋಕ್ಷ ಮಾಡಿ, ನನ್ನ ಕಣ್ಣ ಮುಂದೆ ನಿಲ್ಲದೆ ಹೋಗಿ, ಇಲ್ಲ ಅಂದ್ರೆ ನಿಮ್ಮ ಇಬ್ಬರನ್ನು ಪೊಲೀಸ್ಗೆ ಹಿಡಿದು ಕೊಡುವೆ ಎಂದಾಗ, ಏನೋ ಹಣದ ಆಸೆಗೆ ಹೀಗೆ ಮಾಡಿದೆ, ಕ್ಷಮಿಸಿ ಎಂದು ಶಾಲಿನಿ ಕಾಲಿಗೆ ಬಿದ್ದರು. ಸಾಕ್ಷಿ ಗೆಟ್ ಔಟ್ ಎಂದು ಆಫೀಸ್ನಿಂದ ಹೊರಹಾಕಿ ತಲೆ ಮೇಲೆ ಕೈ ಹೊತ್ತು ಕೂತಳು. ತಾತ ಬಂದರೆ ಯಾರನ್ನು ಮದುವೆ ಆಗುವ ಹುಡುಗ ಎಂದು ತೋರಿಸಲಿ ಅನ್ನುವ ಟೆನ್ಷನ್ನಲ್ಲಿ ಶಾಲಿನಿ ನೀಚತನ ಬಯಲು ಮಾಡಿದ್ದು ಯಾರೋ ಎಂದು ನೋಡುವುದನ್ನೇ ಮರೆತವಳಿಗೆ, ಹಲೋ ಮೇಡಮ್ ಎಂದು ಬಂದ ಧ್ವನಿ ಕಡೆ ನೋಡಿದಳು. ಸ್ವರಾಜ್ ನೀನಾ? ಹೌದು ಮೇಡಮ್, ನಿಮ್ಮ ಶತ್ರು ಸ್ವರಾಜ್ ನಾನೇ. ಶತ್ರುನಾ? ಯಾರು ಹೇಳಿದ್ದು? ನೀವೇ ಮೇಡಮ್, ನಿಮ್ಮ ಬಾಯಿಂದ ಶಾಲಿನಿಗೆ ಅವತ್ತು ಗುಣಗಾನ ಮಾಡಿದ್ದು ಕೇಳಿಸಿಕೊಂಡೆ. ನೀವು ನನಗೆ ಕರೆದು ನಿಮ್ಮ ಆಫೀಸ್ನಲ್ಲಿ ಕೆಲಸ ಕೊಡಲು ಕಾರಣ ಏನು ಅಂತ ಎಲ್ಲವೂ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಶಾಲಿನಿ ಗಗನ್ ಮೋಸದಿಂದ ಯಾಕೆ ಕಾಪಾಡಿದೆ? ಮೇಡಮ್, ಕಣ್ಣ ಮುಂದೆ ಒಬ್ಬರ ಜೀವನ ಹಾಳಾಗುತ್ತಿದ್ದರೂ ನೋಡಿಕೊಂಡು ಸುಮ್ಮನೆ ಕೂರುವ ಹೇಡಿ ನಾನಲ್ಲ. ನಮ್ಮ ಕೈಲಾದ ಸಹಾಯ ಮಾಡೋದು ಧರ್ಮ ಅಲ್ವಾ ಮೇಡಮ್, ಅದಕ್ಕೆ ಮಾಡಿದೆ. ಥ್ಯಾಂಕ್ ಯು ಎಂದಳು ಅಷ್ಟೇ. ಅಬ್ಬಬ್ಬಾ, ಕೊಬ್ಬಿನ ರಾಣಿ ಅಂತ ಇದಕ್ಕೆ ಹೇಳ್ತಾರೆ. ಅಲ್ಲ, ಇವಳ ಜೀವನವನ್ನೇ ಕಾಪಾಡಿರುವೆ, ಬರೀ ಥ್ಯಾಂಕ್ಸ್ ಹೇಳುತ್ತಾಳೆ. ಅಷ್ಟೊತ್ತಿನಿಂದ ನಿಂತೇ ಇರುವೆ, ಕುತ್ಕೋ ಅಂತ ಹೇಳುವ ಸಣ್ಣ ವ್ಯವಧಾನ ಸಹ ಇಲ್ವಾ? ಅಯ್ಯೋ ಕರ್ಮ ಎಂದುಕೊಂಡವನು, ನಿಮ್ಮ ಥ್ಯಾಂಕ್ಸ್ ಏನು ಬೇಡ ಮೇಡಮ್, ಈ ಫೈಲ್ಗೆ ನಿಮ್ಮ ಸೈನ್ ಬೇಕು, ಮಾಡಿಕೊಟ್ಟರೆ ನಾನು ಬಂದ ಕೆಲಸ ಆಗುತ್ತೆ. ಕೊಡಿ ಎಂದು ಸಹಿ ಮಾಡಿದಳು. ಅಷ್ಟರಲ್ಲಿ ನಾರಾಯಣ್ ತಾತ ಮತ್ತೆ ಮಂಜು ಅಜ್ಜಿ ಬಂದೇ ಬಿಟ್ಟರು. ಅಯ್ಯಯ್ಯೋ, ಯಾರನ್ನು ತೋರಿಸಲಿ, ಈಗ ಸಿಕ್ಕಿಬಿದ್ದೆ ನಾನು. ಮುಗೀತು ಎಲ್ಲ, ನಾಟಕ ನಾನು ಆಡಿದ್ದು ಅಂತ ಗೊತ್ತಾಗುತ್ತೆ. ಛೇ ಎಂದುಕೊಂಡಳು. ತಾತ ಅಜ್ಜಿ ಅವಳ ಕ್ಯಾಬಿನ್ ಒಮ್ಮೆ ಸುತ್ತ ನೋಡಿ, ಪುಟ್ಟ, ನಮಗೆ ಹುಡುಗ ತುಂಬ ಇಷ್ಟ ಆಗಿದ್ದಾನೆ ಎಂದರು. ಏನು ಹುಡುಗನಾ? ಯಾವ ಹುಡುಗ? ಯಾರನ್ನು ನೋಡಿದ್ರು ಅಜ್ಜಿ ತಾತ ಎಂದು ಪ್ರಶ್ನೆಗಳು ಮೆದುಳಿನಲ್ಲಿ ಗಿರಿಕಿ ಹೊಡೆಯುತ್ತಿದ್ದವು ಸಾಕ್ಷಿಳಿಗೆ. ಸರಿ ಸಾಕ್ಷಿ, ಮುಂದಿನ ವಿಚಾರ ಮನೆಗೆ ಬಂದ ಮೇಲೆ ಮಾತಾಡೋಣ. ನಿಮ್ಮ ಅಜ್ಜಿಗೆ ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು ಎಂದು ಹೇಳಿ ಹೊರಟು ಹೋದರು. ಸರಿ ಅಜ್ಜಿ ಎಂದು ಮೌನವಾದಳು. ಮೇಡಮ್, ಯಾರನ್ನ ತಾತ ಮದುವೆ ಹುಡುಗ ಅಂದಿದ್ದು? ಇಲ್ಲಿ ಯಾರಿದ್ದಾರೆ ಅವರನ್ನೇ ಎಂದಳು. ಏನು? ಹೌದು, ನಿಮ್ಮನ್ನೇ. ಮೇಡಮ್, ನಾನು ಯಾವಾಗ ಮದುವೆ ನಾಟಕ ಆಡುವೆ ಅಂತ ಹೇಳಿದೆ? ಅದಕ್ಕೆ ಅಂತ ಬೇರೆ ಯಾರನ್ನ ಬೇಕಾದರೂ ನೋಡಿಕೊಳ್ಳಿ. ಗಗನ್ ಮತ್ತೆ ಶಾಲಿನಿ ಮಾತುಗಳಿಂದ ತಿಳಿದಿತ್ತು ನಾಟಕದ ಮದುವೆ ಎಂದು. ಸ್ವರಾಜ್, ನೀನು ಮದುವೆ ನಾಟಕವಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತವೆ, ಹಾಗೆ ಅಜ್ಜಿ ತಾತನ ಜೀವ ಉಳಿಸುವ ಪುಣ್ಯ ಸಿಗುತ್ತೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಬೇಕು, ಎಲ್ಲ ನನ್ನ ಕರ್ಮ ಎಂದುಕೊಂಡಳು. ಮೇಡಮ್, ನಾನು ಹೇಳಿದ್ನಾ ನನಗೆ ಕಷ್ಟ ಇದೆ, ಸಹಾಯ ಮಾಡಿ ಅಂತ? ನೀವು ಹೇಳಿಲ್ಲ, ಆದರೆ ಅವತ್ತು ಮದುವೆ ಮನೆಯಲ್ಲಿ ಪರ್ಸ್ ಸಿಕ್ಕಿದ್ದು ಅದರಲ್ಲಿ ಇದ್ದ ಚೀಟಿಗಳೇ ಹೇಳುತ್ತಿದ್ದವು ನೀವು ಎಂಥ ಪ್ರಾಬ್ಲಮ್ನಲ್ಲಿ ಇದ್ದೀರಾ ಅಂತ. ಅದಕ್ಕೆ ನನಗೂ ಈಗ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಪ್ಲೀಸ್ ಇಲ್ಲ ಎನ್ನಬೇಡಿ, ಇದು ನಿಮ್ಮ ಕೈಯಲ್ಲ ಕಾಲು ಅಂದುಕೊಳ್ಳಿ. 6 ತಿಂಗಳು ಅಷ್ಟೇ ನಿಮ್ಮ ನಾಟಕ, ಆಮೇಲೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ದೇವಸ್ಥಾನದಲ್ಲಿ ಮದುವೆ, ನಾನೇ ತಾಳಿ ಕಟ್ಟಿಕೊಳ್ಳುವೆ, ಅಜ್ಜಿ ತಾತನ ಮುಂದೆ ಅಷ್ಟೇ ನಾಟಕ ಎಂದಳು. ಸ್ವಲ್ಪ ಹೊತ್ತು ಯೋಚಿಸಿದವನು, ಅಮ್ಮನ ಆಪರೇಷನ್ಗೆ ಹಣ ಬೇಕೇ ಬೇಕು, ಬಜರಂಗಿಯೇ ದಾರಿ ತೋರಿದ್ದಾನೆ. ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳದೆ ಕಾಲಿನಿಂದ ಹೋದರೆ ಅಮ್ಮ ಜೀವಂತವಾಗಿ ನೋಡಲು ಆಗಲ್ಲ. ಹೆತ್ತ ತಂದೆ ತಾಯಿಯನ್ನು ಕಿತ್ತುಕೊಂಡು ಅನಾಥ ಮಾಡಿದ್ದ, ಈಗ ಇರುವ ತಾಯಿಯನ್ನ ಕಳೆದುಕೊಂಡು ಮತ್ತೆ ಅನಾಥ ಆಗಲಾರೆ ಎಂದುಕೊಂಡವನು, ಆಗಲಿ ಮೇಡಮ್, ಆದರೆ ನಮ್ಮ ತಾಯಿ ಆಪರೇಷನ್ ಮುಗಿದ ಬಳಿಕ ನಾಟಕ ಶುರುವಾಗುತ್ತೆ, ಇದಕ್ಕೆ ಒಪ್ಪಿಗೆ ಇದ್ದರೆ ತಿಳಿಸಿಯೇ.
ಹಾಗೆ ಆಗಲಿ, ನನಗೂ ಬೇರೆ ದಾರಿ ಇಲ್ಲ ಎಂದವಳು 10 ಲಕ್ಷದ ಚೆಕ್ ಅವನ ಕೈಗೆ ನೀಡಿ ಗಗನ್ಗೆಂದು ತಯಾರಿಸಿದ ಕಾಂಟ್ರಾಕ್ಟ್ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ತಾನು ಸಹಿ ಮಾಡಿದಳು. 3 ದಿನ ರಜೆ ಕೊಟ್ಟರೆ ಅನುಕೂಲವಾಗುತ್ತದೆ ಎಂದ ಸ್ವರಾಜ್. 4ನೇ ದಿನ ನಮ್ಮ ಮನೆಗೆ ಬರಲೇಬೇಕು, ಬೇರೆ ಕಾರಣ ಹೇಳುವ ಹಾಗೆ ಇಲ್ಲ. ಇನ್ನುಳಿದ 40 ಲಕ್ಷ ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. 4ನೇ ದಿನ ಬರುತ್ತೇನೆ ಮೇಡಮ್. ಆದರೆ ಏನು ಆದರೆ? ಇನ್ನೂ ಸಾಕಾಗಲಿಲ್ಲ ಅಂದರೆ ಕೇಳಿ, ಹಣ ಕೊಡುವೆ. ಅಯ್ಯಯ್ಯೋ, ಈಗ ಕೊಟ್ಟಿರುವ ಹಣವೇ ಸಾಕು ನನಗೆ. 40 ಲಕ್ಷ ಬೇಡ ಅಂತ ಹೇಳಲು ಬಂದೆ ಅಷ್ಟೇ ಎಂದ. ಸರಿ, ನಿಮ್ಮಿಷ್ಟ, ಆಮೇಲೆ ಬೇಕಾದರೆ ಕೇಳಬಹುದು ಎಂದಳು ಸಾಕ್ಷಿ. ತುಂಬ ಥ್ಯಾಂಕ್ಸ್ ಮೇಡಮ್ ಎಂದು ಅವಳ ಕ್ಯಾಬಿನ್ನಿಂದ ಹೊರಬಂದ. ಪರವಾಗಿಲ್ಲ ಮೇಡಮ್, ನಾನು ತಿಳಿದುಕೊಂಡಷ್ಟು ಕೆಟ್ಟವರು ಅಲ್ಲ. ಕೊಬ್ಬಿನ ರಾಣಿ ಅನ್ನೋದು ಬಿಟ್ಟರೆ ಎಂದುಕೊಳ್ಳುತ್ತಾ ಎದುರಿಗೆ ಕಂಠಿ ಬರುತ್ತಿದ್ದದ್ದನ್ನು ನೋಡದೆ ಡಿಕ್ಕಿ ಹೊಡೆದ. ಯಾರದು, ಕಾಣಲ್ವಾ ಎಂದ ಕೆಳಗೆ ಬಿದ್ದ ಫೈಲ್ ಪೇಪರ್ಗಳನ್ನು ಆರಿಸಿಕೊಳ್ಳುತ್ತಾ. ಸಾರಿ ಕಣೋ, ನೋಡಲಿಲ್ಲ. ಹೋ, ನೀನ ರಾಜ್. ಅಮ್ಮನ ಆಪರೇಷನ್ ಬಗ್ಗೆಯೇ ತಲೆ ಕೆಡಿಸಿಕೊಂಡಿದ್ದೀಯಾ? ಅಮ್ಮನಿಗೆ ಏನೂ ಆಗಲ್ಲ, ಹಣ ಹೇಗಾದರೂ ಮಾಡಿ ಹೊಂದಿಸೋಣ ಬಿಡು. ಹಣ ಬೇಡ ಕಣೋ, ಅದರ ಅವಶ್ಯಕತೆ ಇಲ್ಲ. ಏನು ಹಾಗೆ ಅಂದರೆ? ಯಾರಿಗೂ ಹೇಳಿದ್ದೆ ಕಣೋ, ಸಾಲಕ್ಕೆ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿದ. ಸಾಕ್ಷಿ ಕೊಟ್ಟಿದ್ದು ಅಂತ ಯಾರಲ್ಲೂ ಹೇಳುವ ಹಾಗೆ ಇಲ್ಲ ಅಂತ. ಹೌದಾ, ಒಳ್ಳೆ ವಿಷಯ ತಾನೇ. ಮತ್ಯಾಕೆ ಮುಖ ಹರಳೆಣ್ಣೆ ಕುಡಿದ ಹಾಗೆ ಇದೆ? ಭಯ ಆಗುತ್ತಿದೆ ಕಣೋ. ರಾಜ್, ಇಲ್ಲಿ ಬೇಡ ಬಾ ಕ್ಯಾಂಟೀನ್ಗೆ ಎಂದು ಅಲ್ಲಿಗೆ ಹೋಗಿ ತಮ್ಮ ಮಾತು ಮುಂದುವರೆಸಿದರು. ಭಯ ಯಾಕೋ? ಅಮ್ಮನಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಅನ್ನೋ ಭಯ ಕಣೋ. ಹೇ ಬಿಡ್ತು ಅನ್ನೋ, ಬಜರಂಗಿ ಆಶೀರ್ವಾದ ಇರೋವರೆಗೂ ಏನೂ ಆಗಲ್ಲ. ಧೈರ್ಯದಿಂದ ಇರೋ. ಧೈರ್ಯದಿಂದ ಇರೋಕೆ ನನ್ನ ಮುಂದಿನ 6 ತಿಂಗಳ ಜೀವನ ನೆನೆಸಿಕೊಂಡರೆ ಭಯ ಆಗುತ್ತಿದೆ. ಗೊತ್ತಿದ್ದು ಇಲ್ಲಿ ಬೆಕ್ಕಿನ ಮನೆಗೆ ಹೋಗ್ತಾ ಇದೆ. ಲೋ ಸ್ವರಾಜ್, ಏನೂ ಆಗಲ್ಲ ಕಣೋ, ತಗೊಳ್ಳೋ, ಕಾಫಿ ಕುಡಿ, ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಎಂದು ಇಬ್ಬರು ಅದು ಇದು ಮಾತಾಡ್ತಾ ಕಾಫಿ ಕುಡಿಯುತ್ತಿದ್ದರು. ಆಚೆ ಹೋಗಿದ್ದ ಅತ್ತೆ ಮಾವನ ಜೊತೆಗೆ ಯಾರೋ ಹೆಂಗಸು ಒಬ್ಬರು ಮನೆಗೆ ಬಂದಿದ್ದಾರೆ. ಅವರಿಗೆ ಟೀ ಕಾಫಿ ಏನಾದರೂ ಮಾಡಬೇಕು. ಅಚಲ, ಅನನ್ಯಾಗೆ ಹೇಳೋ, ಅಮ್ಮ ಆಮೇಲೆ ಬಂದು ಹುಡುಕಿ ಕೊಡ್ತಾರೆ ಅಂತ. ಸರಿ ಮಮ್ಮ ಎಂದು ಅವಳು ಅನನ್ಯ ಇದ್ದಲ್ಲಿ ಹೋದಳು. ಅನು, ಟೀ ಮಾಡಮ್ಮ 3 ಕಪ್. ಸರಿ ಅತ್ತೆ ಎಂದು ಒಳಗಿನಿಂದಲೇ ಹೇಳಿದಳು. ಮೊದಲೇ ಟೀಗೆ ಇಟ್ಟಿದ್ದರಿಂದ ಬೇಗ ಆಯ್ತು. ತಗೊಂಡು ಹೋಗಿ ಕೊಡಲು ಹೋದಾಗ ಅತ್ತೆ ನನ್ನ ಗುಣಗಾನದ ಮಾತುಗಳು ಕಿವಿಗೆ ಬಿದ್ದವು. ಅಯ್ಯೋ, ನನ್ನ ಸೊಸೆ ಶುದ್ಧ ಸೋಮಾರಿ. ಟೀ ತರಲು ಹೇಳಿ ಎಷ್ಟೊತ್ತಾಯ್ತು ನೋಡು. ಮನೆ ಕೆಲಸ ಮಾಡೋದ್ರಲ್ಲೂ ನಿಧಾನ. ಎಲ್ಲ ನನ್ನ ಮಗ ಒಬ್ಬನೇ ನೋಡಿಕೊಳ್ಳಬೇಕು ಮನೆಯನ್ನು. ಒಂದು ಬಿಡಿ ಕಾಸು ಸಂಪಾದನೆ ಮಾಡಲ್ಲ. ತಿಂದು ಮೈ ಬೆಳೆಸಿದ್ದಾಳೆ ಅಷ್ಟೇ. ಏನೇ ಸೌಮ್ಯ, ಮನೆಯ ಸೊಸೆ ಮೇಲೆ ಹೀಗೆಲ್ಲ ಹೇಳಬೇಡ ಕಣೆ. ಇರೋದನ್ನ ಹೇಳೋಕೆ ಏನ್ ರಾಜಿ? ಇವಳು ಹೆತ್ತಿರುವ ಮಕ್ಕಳಿಗೂ ಅದೇನು ಬುದ್ಧಿ ಕಳಿಸ್ತಾಳೋ ಗೊತ್ತಿಲ್ಲ. ಅದೇ ನಿನ್ನ ಸೊಸೆ ನೋಡು, ಮನೆ ಮಕ್ಕಳು ಬಿಸ್ನೆಸ್ ಎಲ್ಲ ನೋಡಿಕೊಳ್ಳುತ್ತಾಳೆ. ತುಂಬ ಬುದ್ಧಿವಂತೆ. ನನ್ನ ಸೊಸೆ ತುಂಬ ಬುದ್ಧಿವಂತೆ. ಪ್ರತಿಯೊಂದು ಕೆಲಸಕ್ಕೂ ಮಿಷನ್ಗಳು, ಜೊತೆಗೆ ಕೆಲಸದವರು. ತಾನು ಹೆಣ್ಣು ಮಕ್ಕಳಿಗೆ ಒಂದಿನ ಊಟ ಮಾಡಿಸಿ ಸ್ನಾನ ಮಾಡಿಸಿಲ್ಲ. ಇನ್ನು ಅತ್ತೆ ಮಾವ ಅಂತ ಒಂದಿನ ಕಷ್ಟ ಸುಖಕ್ಕೆ ಆದವಳು ಅಲ್ಲ. ನೋಡುವರ ಕಣ್ಣಿಗೆ ಒಳ್ಳೆ ಸೊಸೆ. ಹೇಳೋ ಹಾಗೂ ಇಲ್ಲ, ಸುಮ್ಮನೆ ಇರೋ ಹಾಗೆ ಇಲ್ಲ. ರಾಜಿ, ಏನು ಯೋಚನೆ ಮಾಡ್ತಾ ಇದೀಯಾ? ಟೀ ತಗೋ. ಇವಳೇ ನನ್ನ ಸೊಸೆ ಅನು ಎಂದರು ಅತ್ತೆ. ಹೌದಾ ಎಂದು ಟೀ ಕಪ್ ತಗೊಂಡು ಅವರ ಕಣ್ಣಲ್ಲಿ ಜಿನುಗುತ್ತಿದ್ದ ಹನಿಯನ್ನು ಒರೆಸಿಕೊಂಡು ಟೀ ಕುಡಿದು ನನ್ನ ಮುಖ ಅವರು ನೋಡಿದರು. ನಾನು ಅವರ ಮುಖ ನೋಡಿದೆ. ಒಂದೇ ಬಾರಿ ನೋಡಿದ ನನಗೂ ಅವರಿಗೂ ಶಾಕ್ ಆಗಿತ್ತು. ಅನು, ಟೀ ತುಂಬ ಚೆನ್ನಾಗಿದೆ ಎಂದರು. ಪರವಾಗಿಲ್ಲ ಅನು, ನನ್ನ ಸ್ನೇಹಿತೆ ಬಂದಿದ್ದಾಳೆ ಅಂತ ಟೀ ಇವತ್ತು ಚೆನ್ನಾಗಿ ಮಾಡಿದ್ದೀಯಾ. ದಿನ ಹೀಗೆ ಮಾಡು ಎಂದು ನಾಟಕದ ಮಾತಾಡಿದರು. ಸೌಮ್ಯ, ನಿನ್ನ ಸೊಸೆ ನೀನು ಹೇಳಿದ ರೀತಿ ಇಲ್ಲ ಕಣೆ ಎಂದು ಹೇಳಲು ಹೊರಟವರನ್ನು ಕೈ ಮುಗಿದು ತಡೆದಳು ಅನು. ಏನೂ ಹೇಳಬೇಡಿ ಎಂದು. ಸರಿ ಎಂದು ತಲೆಯಾಡಿಸಿದ ರಾಜಿ ಅವರು ಮಾತು ಬದಲಿಸಿದರು. ಎಷ್ಟೋ ವರ್ಷ ಆದಮೇಲೆ ನೀನು ಸಿಕ್ಕಿದ್ದು ಖುಷಿ ಆಯಿತು ಸೌಮ್ಯ. ನಾನು ಮನೆಗೆ ಹೊರಡುವೆ, ಅವರು ಒಬ್ಬರೇ ಇರುತ್ತಾರೆ. ಸರಿ ರಾಜಿ, ಆಗಾಗ ಬರುತ್ತೀರು ಎಂದರು. ಸರಿ ಎಂದು ಮನೆಯಿಂದ ಹೊರಬರುವ ಮುಂಚೆ, ಯಾಕಮ್ಮ ಏನೂ ಹೇಳಬೇಡ ಅಂದೆ? ನೀನು ಮಾಡುತ್ತಿರುವುದು ತಪ್ಪು ಅನು, ಸರಿ ಇಲ್ಲವೆಂದು ಕೋಪದಿಂದ ಹೌಹಾರಿದರು. ಆಂಟಿ, ಕರಿಬೇಡ ಆಂಟಿ ಅಂತ ನೀನು.
ಇಂಥ ಹುಡುಗಿ ಸೌಮ್ಯ ಸೊಸೆ ಅಂತ ಗೊತ್ತಿದ್ದರೆ ಖಂಡಿತ ನಿನ್ನಿಂದ ತಪ್ಪು ಆಗೋಕ್ಕೆ ಬಿಡುತ್ತಿರಲಿಲ್ಲ. ಬಿರಬಿರ ನಡೆದೇ ಬಿಟ್ಟರು. ಛೇ, ಈ ಆಂಟಿ ಕೋಪ ಮಾಡಿಕೊಂಡು ಹೋದರು. ಅತ್ತೆಗೆ ಏನಾದರೂ ನನ್ನ ವಿಷಯ ಹೇಳಿದ್ರೆ ಆಮೇಲೆ ಅವರಿಗೂ ಗೊತ್ತಾಗಿ ರಂಪ ರಾಮಾಯಣ ಆಗೋದು ಗ್ಯಾರಂಟಿ. ಮನೆಯಿಂದ ಹೊರಗೆ ಹಾಕಿದ್ರೂ ಅಚ್ಚರಿ ಏನಿಲ್ಲ. ದೇವರೇ, ನಾನು ಬಯಸೋದು ಒಂದು, ನೀನು ಕೊಡೋದು ಇನ್ನೊಂದು. ಯಾಕೆ ತಂದೆ ಇಷ್ಟು ಪರೀಕ್ಷೆ? ಇನ್ನು ಅಗಸ್ತ್ಯ ಬೇರೆ ಸಾಲದ್ದಕ್ಕೆ ಫೋನ್ ಮೆಸೇಜ್ ಮಾಡಿ ಜೀವ ತಿಂತಾನೆ. ನಾನು ಅವನ ಜೊತೆ ಇರಲು ಒಪ್ಪಿಲ್ಲ ಅಂದರೆ ಈಗ ಆಂಟಿ ಹೇಳೋಕೆ ಹೊರಟಿದ್ದ ವಿಷಯ ನಾನು ನಿನ್ನ ಗಂಡನಿಗೆ ಹೇಳುವೆ ಅನ್ನೋ ಬೆದರಿಕೆ ಬೇರೆ ಹಾಕಿದ್ದಾನೆ. ಮೌನಿ ವಾಪಸ್ ಬರೋ ಅಷ್ಟರಲ್ಲಿ ನೀನು ನನಗೆ ಬೇಕು ಅನ್ನುವ ಬ್ಲಾಕ್ ಮೇಲ್. ಏನ್ ಮಾಡ್ಲಿ ಭಗವಂತ, ಇವರುಗಳ ಮಧ್ಯೆ ಯಾಕೆ ಈ ಥರ ಸಿಲುಕಿ ಹಾಕಿದೆ ಎಂದು ಬಿಕ್ಕುತ್ತಿದ್ದಳು. ಅಜ್ಜಿ, ತಾತ ಎಲ್ಲೋಗಿದ್ರಿ? ಯಾಕೆಷ್ಟು ತಡ? ಕಾದು ಕಾದು ಸಾಕಾಯಿತು ಎಂದರು ಮೂವರು ಒಟ್ಟಿಗೆ. ತಗೊಳ್ಳಿ, ಮೊದಲು ಸಿಹಿ ತಿನ್ನಿ ಎಂದು ಮೂವರಿಗೂ ಅವರ ಕೈಯಾರೆ ತಿನ್ನಿಸಿದ್ದರು. ತಾತ, ಈಗಲಾದರೂ ಹೇಳಿ ಏನು ಸಮಾಚಾರ ಅಂತ. ನೀವಿಬ್ಬರು ಇಷ್ಟು ಖುಷಿಯಾಗಿ ಇರೋದನ್ನ ನೋಡೇ ಇಲ್ಲ ಎಂದಳು ಸಾನ್ವಿ. ಇನ್ನೇನಿರುತ್ತೆ, ರಾಜ್ ಜೊತೆ ನನ್ನ ಮದುವೆ ಅಂತ ಖುಷಿ ಎಂದುಕೊಂಡಳು ಸಾಕ್ಷಿ. ಅದೇನು ಅಂದರೆ ಸಾಕ್ಷಿ ಮತ್ತೆ ನಿಮ್ಮಿಬ್ಬರ ಮದುವೆ ಒಟ್ಟಿಗೆ ಆಗುತ್ತೆ ಎಂದರು. ಅಜ್ಜಿ, ತಮಾಷೆ ಮಾಡಬೇಡಿ ಎಂದಳು ಸ್ಪಂದನ. ತಮಾಷೆ ಅಲ್ಲ ಪುಟ್ಟ, ಇನ್ನು 20 ದಿನದಲ್ಲಿ ಮದುವೆ ಅಂತ ಮಾತುಕತೆ ಮುಗಿಸಿ ಬಂದದ್ದು ಗೊತ್ತಾ ಎಂದರು ಅಜ್ಜಿ. ಈಗ ನಾವು ಮಂಜುನಾಥ್ ಅವರ ಮನೆಯಿಂದ ಬಂದಿದ್ದು ಎಂದರು ತಾತ ಸಹ. ಅಲ್ಲ ತಾತ, ಅವರು US ನಿಂದ ಬರೋದು ತಡ ಆಗುತ್ತೆ, ರಜೆ ಸಿಗಲ್ಲ, ಇನ್ನೂ 15 ದಿನ ಇಲ್ಲ ತಿಂಗಳು ಆಗುತ್ತೆ ಅಂತ ಹೇಳಿದರು. ಹೀಗೆ ನೋಡಿದ್ರೆ ಸಡನ್ ಆಗಿ 3 ಜನದ್ದು ಒಟ್ಟಿಗೆ ಮದುವೆ ಅಂತ ಇದ್ದೀರಾ? ತನ್ನ ನಾಟಕದ ಮದುವೆಗೆ ಎಲ್ಲಿ ಕಂಟಕವಾಗುತ್ತದೆ ಎಂಬ ಆತಂಕ ಶುರುವಾಯಿತು ಸಾಕ್ಷಿಳಿಗೆ. ಸಾಕ್ಷಿ ಸ್ವರಾಜ್ನನ್ನು ಯಾವ ರೀತಿ ಮದುವೆಯಾಗುತ್ತಾಳೆ? ಅನುರಾಧ ಅಗಸ್ತ್ಯನ ಕಾಟದಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾಳೆ? ಯಾವ ವಿಷಯ ಹೇಳಿ ಅನುರಾಧಾಳನ್ನು ಅಗಸ್ತ್ಯ ಬೆದರಿಸುತ್ತಿದ್ದಾನೆ? ಅಗಸ್ತ್ಯನ ವಿಷಯ ಮೌನಿಕಾಳಿಗೆ ಗೊತ್ತಾದರೆ ಅವಳು ಯಾವ ರೀತಿ ರಿಯಾಕ್ಟ್ ಆಗುತ್ತಾಳೆ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.